सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः। मामकाः पाण्डवाश्चैव किं कुर्वत संजय। ಶ್ರೀಗುರುಭ್ಯೋ ನಮಃ. ಸುಖದ ಬಗೆಗಳನ್ನು ಸುಂದರವಾಗಿ ಕೃಷ್ಣ ನಿರೂಪಿಸುತ್ತಾ ಒಳ್ಳೆಯ ಸುಖ, ಕೆಟ್ಟ ಸುಖ, ಇದರ ನಡುವಿನ ಸುಖ, ಮಾಧ್ಯಮವಾದ ಮಧ್ಯದ ಸುಖ, ಇದರ ಬಗ್ಗೆ ಸಾತ್ವಿಕ, ರಾಜಸ, ತಾಮಸವಾದ ಗುಣಗಳ ಹೆಸರಿನಲ್ಲಿ ಕರೆಯಲ್ಪಡುವ ಉತ್ತಮವಾದ ಸುಖ ಸಾತ್ವಿಕವಾದದ್ದು. ತೀರ ಕೆಟ್ಟದಾಗಿರತಕ್ಕ ಸುಖ ಅದು ತಾಮಸವಾದ ಸುಖ. ತಮಸ್ಸು ಶಬ್ದವೇ ಆ ರೀತಿಯಾಗಿ ನಮ್ಮನ್ನು ತಿಳಿಸಿಕೊಡ್ತದೆ. ತಮುಗ್ಲಾನವು ಅಂತ ಅದರ ಧಾತ್ವಾರ್ಥ. ತೊಂದರೆಗೊಳಿಸುವ, ಸಂತಾಪಪಡಿಸುವ ವಸ್ತು ಅಂತ ಅರ್ಥ. ಆ ಸುಖ ಅದು ಹಾಳು ಮಾಡ್ತದೆ, ಅದು ಸುಖ ಅಲ್ಲ. ಹಾಗೆ ಕಾಯಿಲೆ ಇದ್ದವನಿಗೆ ಅಪಥ್ಯವಾದ ಊಟ ಹೇಗೋ ಹಾಗೆ ಅದು ಸುಖ ಅಲ್ಲ. ಅದು ಅವನಿಗೆ ತಿನ್ನುವಾಗ ಮೈಯಲ್ಲಿರತಕ್ಕಂಥ ತುರಿಕೆ ಕಜ್ಜಿಗಳು ಅದನ್ನು ತಿಕ್ಕುವಾಗ, ಉಗುರಿನಿಂದ ಗೀರುವಾಗ ಖುಷಿಯಾದಾಗ ಖುಷಿಯಾಗತ್ತೆ ಇಟ್ಟುಕೊಳ್ಳುವ ಅವನಿಗೆ. ಆದರೆ ಅದು ಅಲ್ಲ. ಅದರಿಂದ ಇನ್ನಷ್ಟು ರೋಗ ಉಲ್ಬಣ ಆಗತ್ತೆ. ಅಪಥ್ಯದ ಊಟದಿಂದ ಅವನ ರೋಗ ಮತ್ತಷ್ಟು ಜಾಸ್ತಿ ಆಗತ್ತೆ. ಹಾಗೆ ಆಗಲಿಲ್ಲ. ಈ ರೀತಿಯಾಗಿ ಸುಖ ಅಂದರೆ ಸುಖ ಅಲ್ಲ ಅನ್ನುವ ಮಟ್ಟಿನಲ್ಲಿ ಅದನ್ನು ತಾಮಸ, ತಮುಗ್ಲಾನವು ಅಂತ ಅರ್ಥ ಮಾಡಿತು. ರಾಜಸ ಸುಖ ಅಂದರೆ ರಂಜಯತಿ, ಅದು ಗಮ್ಮತ್ತು ಮಾಡಿಸ್ತದೆ, ಆದರೆ ಲಾಭ ಏನು ಕೊಡುವುದಿಲ್ಲ. ಖುಷಿ ಕಾಣುತ್ತದೆ, ಆಡಿಸ್ತದೆ, ಏನೋ ಒಂದು ರೀತಿಯಿಂದ ಬಣ್ಣ ಹಚ್ಚುತ್ತದೆ, ಆದರೆ ಉಪಯೋಗಕ್ಕೆ ಬರುವುದಿಲ್ಲ. ಅದು ರಾಜಸವಾದಂಥ ಸುಖ. ರಾಜಸ ಶಬ್ದಕ್ಕೆ ಅರ್ಥವೇ ಹಾಗೆ, ರಂಜರಾಗೆ ಅಂತ. ಬಣ್ಣ ಹಾಕಿದ ಬಟ್ಟೆ ಇದ್ದಾಗೆ ಒಮ್ಮೆ ಮುಳುಗಿಸಿ ತೆಗೆದಾಗ ಬಣ್ಣ ಹೋಗಿಬಿಡುತ್ತೆ. ಅಯ್ಯೋ, ದುಡ್ಡು ಕೊಟ್ಟದ್ದು ವ್ಯರ್ಥ ಅಲ್ಲ, ನೀರಿನಲ್ಲಿ ಉಂಟು, ಕೈ ಮುಳುಗಿಸಿ ನೋಡ್ಬೋದು ಅಷ್ಟೇ, ಪ್ರಯೋಜನ ಇಲ್ಲ. ಹಾಗಾಗತ್ತೆ. ನಾವು ವೇಷ ಹಾಕಿರುತ್ತೇವೆ, ಕರಗಿ ಹೋಗ್ತೇವೆ, ಮತ್ತೆ ಅದರಿಂದ ಪ್ರಯೋಜನ ಇಲ್ಲ. ಅದು ರಾಜಸ ಅಂದರು. ಕೊನೆಗೆ ಸಾತ್ವಿಕವಾದ ಸತ್ವಂ ಅಂದರೆ ಬಲಜ್ಞಾನ ಸಮಾಹಾರ, ಸತ್ವಮಿತ್ಯ ವಿಧೀಯತೆ ಅಂತಾರೆ. ಸತ್ವ ಅಂದರೆ ಒಳ್ಳೆಯ ಕಸುಬು, ಬಲ, ಜ್ಞಾನದ ಬಲ. ಅದರಿಂದ ಸತ್ವ ಸುಖದಲ್ಲಿ ಸಹಜವಾಗಿ ಯೋಗ್ಯತೆ ಇದೆ, ಅದನ್ನು ಪಡೀಲಿಕ್ಕೆ, ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಇದೆ. ಯಾಕೆ? ಅರಿವಿನಿಂದ ಬಂದದ್ದು ಅಂತ. ಒಬ್ಬ ಅರಿತವನು ಆನಂದವಾಗಿರುವಾಗ ಅದು ಸಹಜವಾದದ್ದೇ ಅಂತಾರೆ. ಹೀಗೆ ಜ್ಞಾನದಿಂದ ಸಿಗುವ ಸುಖ, ಅಂತಃಸತ್ವದಿಂದ ಅವನ ಯೋಗ್ಯತೆಯಿಂದ ಪಡೆದಿರತಕ್ಕ ಸುಖ, ಅದು ಸಾತ್ವಿಕವಾದದ್ದು ಅಂತ. ಹೀಗೆ ಸುಖಗಳಿಗೆ ಗುಣಗಳ ಹೆಸರನ್ನು ಕೊಟ್ಟು ಅದರ ತಾರತಮ್ಯವನ್ನು ಉಲ್ಲೇಖ ಮಾಡುತ್ತಾ ಸಾತ್ವಿಕ ಸುಖ ಉತ್ತಮ ಮಟ್ಟದ್ದು, ತಾಮಸ ಸುಖ ಅತ್ಯಂತ ಕೆಳಮಟ್ಟದ್ದು, ರಾಜಸ ಸುಖ ನಡುವೆಯಲ್ಲಿ ನಿಂತಿದೆ. ಅದೆರಡೂ ಅಲ್ಲದೆ ಆದ್ದರಿಂದ ಮಿಶ್ರವಾದದ್ರಿಂದ ಅಂತ. ಹೀಗೆ ತಾಮಸ ಸುಖದ ಬಗ್ಗೆ ಕೃಷ್ಣ ಲಕ್ಷಣ ಹೇಳುತ್ತಾನೆ. ಒಂದೊಂದು ಸುಖಕ್ಕೂ ಅವನು ತನ್ನದೇ ಆಗಿರತಕ್ಕ ವ್ಯಾಖ್ಯೆ ಕೊಟ್ಟಿದ್ದ. ಅದನ್ನು ಗುರುತಿಸಲು, ಐಡೆಂಟಿಫೈ ಮಾಡಲು ಅಂತ ನಾವು ಹೇಳಿದಾಗೆ ಗುರುತಿಸಲು, ಸತ್ವ ಸುಖ ಅಂತ ಗುರುತಿಸಬೇಕಾದ್ರೆ ಹೇಗಿರಬೇಕಯ್ಯ ಕೇಳಿದರೆ ಅದು ಆತ್ಮಬುದ್ಧಿ ಪ್ರಸಾದ ಆಗಬೇಕು ಅಂತ ಹೇಳಿಬಿಟ್ಟ. ಅದು ರಾಜಸ ಸುಖ ಅಂತ ಹೇಗೆ ಹೇಳ್ತೀಯ ಕೇಳಿದರೆ ಅದು ವಿಷಯೇಂದ್ರಿಯ ಸಂಯೋಗದಿಂದ ಬಂದದ್ದು ಅಂತ ಅದರ ಲಕ್ಷಣವನ್ನು ಹಾಕಿಬಿಟ್ಟ. ಅದಿಷ್ಟರೇ ಸಾಕು. ವಿಷಯಕ್ಕೂ ಇಂದ್ರಿಯಕ್ಕೂ ಎಲ್ಲಿ ಸಂಯೋಗ ಆಗಿದೆ ಅದು ಮುಗಿಯಿತು. ಹಾಗಾದರೆ ತಾಮಸ ಸುಖವನ್ನು ಹೇಗೆ ಗುರುತಿಸ್ತಿ ಅಂದರೆ ಅದಕ್ಕೂ ಕೃಷ್ಣ ಹೇಳ್ತಾನೆ ಬಹಳ ಸುಂದರವಾಗಿ, ನಿದ್ರಾಲಸ್ಯ ಪ್ರಮಾದೋತ್ಥಮ್ ಅಂದ್ಬಿಟ್ಟು ಅದಕ್ಕೂ ಒಂದು ಶಬ್ದ ಹಾಕಿ 8 ಅಕ್ಷರದಲ್ಲಿ ತಾಮಸ ಸುಖದ ಬಣ್ಣವನ್ನು ಬಯಲು ಮಾಡಿಬಿಡ್ತಾನೆ. ಯದಗ್ರೇಚ ಅನುಬಂಧೇಚ ಸುಖಂ ಮೋಹನಂ ಆತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಂ ಉದಾರತಂ. ತಾಮಸ ಸುಖ ಹೇಗಿದೆ ಅಂತ. ಮತ್ತು ವಿಷ ಅಮೃತ ಬರಲೇ ಇಲ್ಲ ಅಂದರೆ ಹೇಳುವ ಅಂತಾನೆ. ಮೊದಲು ಕಡೆ ಅದೆಲ್ಲ ಬರಲಿಲ್ಲ, ಅದನ್ನು ನೀನು ವಿವರಣೆಯಾಗಿ ಕೊಟ್ಟಿದ್ದಿ. ಮೊದಲು ವಿಷದಂತಿದ್ದು ಕಷ್ಟವನ್ನು ಉಣಿಸಿ ಮತ್ತು ಅಮೃತದಂತೆ ನಮ್ಮನ್ನು ಸಂತೋಷಪಡಿಸುವಂಥದ್ದೇ ನಿಜವಾದ ಸುಖ ಅಂತ. ಸಾತ್ವಿಕ ಸುಖ ಮೊದಲು ಕಷ್ಟ ಆದರೂ ಮುಂದೆ ಯಾವತ್ತೂ ಸುಖವೇ, ಆನಂದವೇ, ಅಮೃತವೇ. ಹೀಗೆ ಆರೋಗ್ಯ ಕೆಟ್ಟಾಗ ಮೊದಲು ಕಷಾಯ ಕುಡಿದ್ರೂ ಪರವಾಗಿಲ್ಲ, ಮುಂದಿನ ಊಟಗಳೆಲ್ಲ ರುಚಿಯಾಗತ್ತೆ.
ಅದೇ ನಾವು ಊಟ ಮಾಡುವ ಮುಂಚೆ ಕಷಾಯ ಕುಡಿಯುವುದಿಲ್ಲ ಅಂತ ಹಠ ಮಾಡಿದರೆ ಮುಂದೆ ಉಳಿದ ಊಟಗಳು ರುಚಿ ಆಗುವುದಿಲ್ಲ. ಅವನು ಪಾಯಸ ಊಟ ಹಾಕಿದ್ರು ಸಪ್ಪೆ ಇರ್ತದೆ, ನಾಲಿಗೆ ಕೆಟ್ಟೋಗಿರ್ತದೆ. ಅರ್ಧ ಗಂಟೆ ಮೊದಲು ಔಷಧ ಕುಡಿದಿದ್ರೆ ಔಷಧದಿಂದಾಗಿ ಎಲ್ಲ ಒಳಗಿನ ರೋಗಾಣುಗಳು ಸತ್ತಿದ್ದು ಶಕ್ತಿ ವರ್ಧನೆ ಆಗಿದ್ದು ಮತ್ತೆ ಪುನಃ ರುಚಿ ಕುಡಿಗಳು ಜೀವಗೊಳ್ಳುತ್ತವೆ. ಇದರಿಂದಾಗಿ ಊಟ ರುಚಿಯಾಗತ್ತೆ. ರುಚಿಯಾದಾಗ ಅವನು ರೋಗದಿಂದ ಮುಕ್ತನಾಗ್ತಾನೆ. ಅರುಚಿಯಿಂದಲೇ ರೋಗ ಆಗುವುದು ಅವನಿಗೆ. ಯಾವುದನ್ನು ನಾವು ಇಷ್ಟಪಡದೆ ಸ್ವೀಕರಿಸಿದಾಗ ಅದು ದೇಹ ಹೊರಗೆ ಹಾಕತ್ತೆ. ಹೀಗೆ ವಾಸ್ತವವಾಗಿ ಮೊದಲು ಕಷ್ಟವನ್ನಿಸದರೂ ಮುಂದೆ ಪೂರ್ವವು ಮತ್ತೆಂದೂ ಸಹ ದುಃಖವನ್ನು ಅನುಭವಿಸುವಂತಿಲ್ಲ, ಕಷ್ಟ ಆಗುವುದಿಲ್ಲ ಅಂತೇಳಿ ಮೊದಲು ಸಾತ್ವಿಕ ಸುಖದ ಲಕ್ಷಣ ಹೇಳಿದರೆ, ಎರಡನೇದು ತದ್ಭಿನ್ನವಾಗಿ ತದ್ವಿಪರೀತವಾಗಿ ರಾಜಸುಖ ಕೇಳಿದ ಮೊದಲು ಖುಷಿಯಾಗತ್ತೆ, ಮೊದಲು ಗಮ್ಮತ್ತಾಗತ್ತೆ. ಆದರೆ ಕೊನೆಗೆ ಪೂರ ವಿಷವೇ, ಇನ್ನೇನು ಬದಲಾವಣೆ ಇಲ್ಲ ಅಂತ ಹೇಳಿಕೊಂಡು ಅದು ಉಲ್ಲೇಖ ಮಾಡಿದ. ಹಾಗಾದರೆ ಇದಕ್ಕೇನು ಹೇಳ್ತೀರಿ? ಮೊದಲು ವಿಷವೋ ಮತ್ತೆ ಅಮೃತವೋ ಅದು ಇಲ್ಲ, ಮೊದಲು ಅಮೃತವೋ ಮತ್ತೆ ವಿಷವೋ ಅದು ಹೇಳಿ ಆಯಿತು. ಇನ್ನೇನು ಹೇಳಲಿಕ್ಕೆ ಬರುತ್ತೆ? ಇನ್ನು ಎರಡು ಅಮೃತವನ್ನು ನೀವು ಹೇಳುವುದಿಲ್ಲ, ಅದು ಆಗುವುದೇ ಇಲ್ಲ. ಕಷ್ಟ ಬಿಡದೆ ಇಷ್ಟ ಆಗುವುದೇ ಇಲ್ಲ, ಎಲ್ಲಿಯೂ ಇಲ್ಲ. ಒದ್ದಾಡದೆ ಎಲ್ಲಿಯೂ ಸಿಗುವುದಿಲ್ಲ. ಭಾಗವತ ಅಷ್ಟೆಲ್ಲ ದೊಡ್ಡ ಧರ್ಮಗಳ ಪಟ್ಟಿಯನ್ನು ಕೊಡುವ ಮೂಲಕ ಅನೇಕ ಜನರ ಸಾಧಕರ ಬಹಳ ಅದ್ಭುತವಾದ ಸಾಧನೆಗಳನ್ನು ರೋಮಾಂಚಕವಾಗಿ ಬಣ್ಣಿಸುವ ಮೂಲಕ ಒಬ್ಬೊಬ್ಬನು ಧ್ರುವ ಇರಲಿ, ಪ್ರಹ್ಲಾದ ಇರಲಿ, ಗಜೇಂದ್ರ ಬರಲಿ, ಅಂಬರೀಷ್ ಆಗಲಿ, ರಂತಿದೇವ ಸಿಗಲಿ, ಎಲ್ಲರನ್ನು ಪಾಂಡವರೇ ಇರಲಿ, ಇವರೆಲ್ಲರನ್ನೂ ಮುಂದಿಟ್ಟಾಗ ಅವರ ವಿಚಿತ್ರವಾಗಿರತಕ್ಕ ಧರ್ಮಗಳನ್ನೆಲ್ಲ ತೋರಿಸಿಕೊಟ್ಟಿದ್ದರೆ ನಮ್ಮ ಮುಂದೆ ಅದು ಕರೆದು ಹೇಳಿದ್ದಿಷ್ಟೇ, ಇದೆಲ್ಲ ಉದಾತ್ತವಾದಂತಹ ಧ್ಯೇಯಗಳೇ. ಇದನ್ನು ಪಡಿಬೇಕಾದರೆ ಒಂದು ಕೆಲಸ ಮಾಡಬೇಕು, ಅದನ್ನು ಶುಶ್ರೂಷಭಿ ತಕ್ಷಣ ಅಂತಂತ ಎಲ್ಲ ಹೇಳುತ್ತಾ, ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈ ಈಶ್ವರ ಸದ್ಯೋ ಹೃದಯ ಅವರುದ್ಧ್ಯತೆಯತ್ರ ಕೃತಿಭಿ ಶುಶ್ರೂಷಭಿ ತಕ್ಷಣ. ನೀವು ಕೆಲಸಕ್ಕೆ ಬನ್ನಿ, ಧರ್ಮವನ್ನು ಬಿಟ್ಟುಕೊಡುವ ಅಂತಾರೆ ಅವರಷ್ಟೆ. ಸದ್ಯೋ ಹೃದಯ ಅವರುದ್ಧ್ಯತೆ ಅತ್ರ ಕೃತಿಭಿ, ಕೃತಿತ್ವಂ ಬುದ್ಧಿ ಕೌಶಲಂ ಅಂತಾರೆ. ಕೃತಿ ಅಂದರೆ ಪ್ರಯತ್ನ ಅಂತ ಅರ್ಥ. ಕೃತಿ ಪ್ರಯತ್ನ ಅಂತ. ಪ್ರಯತ್ನ ಮಾಡಿ ಮರಳಿ ನೀವು ದುಡಿಯಿರಿ, ಇನ್ನಷ್ಟು ಕಷ್ಟಪಡಿರಿ, ನಿಮಗೆ ಖಂಡಿತವಾಗಿಯೂ ಬುದ್ಧಿಯನ್ನು ಕೊಟ್ಟು, ಅದೇ ಆತ್ಮಬುದ್ಧಿ ಪ್ರಸಾದಜಂ ಅಂತ. ಕೃತಿತ್ವಂ ಬುದ್ಧಿ ಕೌಶಲಂ. ನೀವು ಒಳ್ಳೆ ರೀತಿಯಿಂದ ಬುದ್ಧಿಯನ್ನು ದುಡಿಸಿಕೊಳ್ಳಿ, ಜ್ಞಾನವನ್ನು ಬೇಕಾದಷ್ಟು ಪಡೆಯಿರಿ, ಅದರಂತೆ ಕರ್ಮವನ್ನು ನಡೆಸಿಕೊಡಿ, ಆಗ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಆ ಜ್ಞಾನ ಎಲ್ಲಿ ಸಿಗುತ್ತೆ ಹೇಳಿದರೆ ಶುಶ್ರೂಷುವಿ, ಕೇಳಿ ಬಡೆಯಿರಿ. ಓದಿ ಬಡಿಲಿಕ್ಕೆ ಆಗುವುದಿಲ್ಲ ಅಂತಾನೆ. ಓದಿದ್ದರಲ್ಲಿ ಪ್ರಯೋಜನ ಇಲ್ಲ, ಯಾಕೆಂದರೆ ಬಿಟ್ಟುಕೊಡುವುದಿಲ್ಲ ಅಂತ ರಹಸ್ಯ ಅದು. ಓದುವುದರಲ್ಲಿಯೂ ಅಕ್ಷರಕ್ಕೆ ದೇವತೆಗಳಿದ್ದಾರೆ, ಅವರು ಬಲಾತ್ಕಾರವಾಗಿ ಬಾಯೊಳಗೆ ಹೋಗುವುದಿಲ್ಲ ಅಂತಾರೆ, ಬರುವುದಿಲ್ಲ ಅಂತಾರೆ. ಅದಕ್ಕೆ ಒಂದು ಪ್ರಯತ್ನ ಗುರುವಿನ ಹತ್ತಿರ ಸಾಗುವುದು, ಅದು ಬೇಕೇ ಬೇಕು ಅಂತಾರೆ. ಅದು ಪರಂಪರೆಯಿಂದ ಲಬ್ಧ ಆಗಬೇಕು, ಅದು ರಹಸ್ಯದ ಉದ್ಘಾಟನೆ ಆಗಬೇಕು. ಅದಕ್ಕೆ ಶ್ರೋತಮಿಚ್ಛ ಸೇವಿತಮಿಚ್ಛ ಎರಡುವ. ಕೇಳಬೇಕು ಅಂತ ಆಸೆ ಪಡಬೇಕು, ಅದಕ್ಕೋಸ್ಕರ ಗುರುಗಳ ಸೇವೆ ಮಾಡಬೇಕು ಅಂತಲೂ ಇಷ್ಟ ಆಗಬೇಕು, ಅವರ ಹತ್ತಿರದಲ್ಲಿ ಬರಬೇಕು. ಇದು ಎರಡನ್ನು ಗಟ್ಟಿಟ್ಕೊಂಡಿದ್ದು, ಕೃತಿತ್ವ ಮತ್ತು ಶುಶ್ರೂಷಾ. ಇದೆರಡು ಇಟ್ಟುಕೊಂಡು ಈ ಚಿಂತನೆಯನ್ನು ಸುಖವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು. ಆದ್ದರಿಂದ ಎಲ್ಲಿಯೂ ಸಹ ದುಃಖ ಆಗದೆ, ಕಷ್ಟ ಇಡದೆ ಸುಖ ಬರುವುದಿಲ್ಲ. ಅದರಿಂದ ವಿಷ ಮತ್ತು ಅಮೃತ ಅದು ಮೊದಲು ಮತ್ತೆ ಇದ್ದದ್ದು, ಅದು ಸತ್ವವೇ. ರಾಜಸದಲ್ಲಿ ಮೊದಲು ಸುಖ ಆಗಿ ಅಮೃತ ಅನಿಸಿಕೊಂಡು ಕೊನೆಗೆ ವಿಷ ಆಗುವುದು. ಅದು ತಾಮಸಕ್ಕೆ ಹೇಳುವ ಅಂದರೆ, ತಾಮಸದಲ್ಲಿ ಮೊದಲು ಅಮೃತವೂ ಆಗುವುದಿಲ್ಲ, ಏನು ಮಾಡುವುದು? ಅದನ್ನು ಅಮೃತ ಅಂತ ಇಲ್ಲ, ಕಷ್ಟ ಇಲ್ಲದೆ ಸುಖ ಇಲ್ಲ. ಅದನ್ನು ಅಮೃತ ಎನ್ನುವ ಒಂದು ಕೆಟಗರಿ ಇಲ್ಲ. ವಿಷಾಮೃತದಲ್ಲಿ ಅಮೃತ ಮತ್ತು ವಿಷ ಆದರೆ ಅದು ರಾಜಸ, ವಿಷ ಆಗಿ ಅಮೃತ ಆದರೆ ಅದು ಸಾತ್ವಿಕ. ಇನ್ನು ಉಳಿದದ್ದು ಒಂದೇ, ವಿಷ ಮತ್ತು ವಿಷ. ಅದನ್ನು ತಮಸ್ಸಿನಲ್ಲಿ ಮೊದಲೂ ಸುಖ ಇಲ್ಲ ಮತ್ತು ಸುಖ ಇಲ್ಲ. ಇದು ಎಂತಹ ಸುಖ ಕೇಳಿದರೆ, ಇದು ಸುಮ್ಮನೆ ತಲೆ ಹಾಳು ಮಾಡುವ ಸುಖ. ಇದು ಸುಖದ ಲಕ್ಷಣ ಹೇಳಿಕ್ಕೆ ಹೊರಟದ್ದು. ಸುಖದ ಲಕ್ಷಣದಲ್ಲಿ ಸುಖವೇ ಇದ್ದದ್ದು ಇಲ್ಲ ಅಂತಾಯಿತು. ದುಃಖ ಇದ್ದು ಸುಖ ಆಗುವುದು ಸತ್ವ ಆಯಿತು, ಸುಖ ಇದ್ದು ದುಃಖ ಆಗುವುದು ರಾಜಸ ಆಯಿತು ಸುಖ. ಇದಕ್ಕೆಂತ ಹೇಳ್ತೀರಿ ನೀವೀಗ? ದುಃಖ ಅಂತ ಹೇಳಿದರೆ ಮತ್ತೆ ಸುಖದ ಲಕ್ಷಣ ಎಂಥದ್ದು? ಸುಖದ ಲಕ್ಷಣ ಹೇಳಲಿಕ್ಕೆ ಹೋಗಿ ದುಃಖವೂ ಮೊದಲು ಮತ್ತೂ ದುಃಖ, ಅದು ತಾಮಸ ಸುಖ ಹಾಗೆ ಹೇಳೋದಾ? ಅಂದ ಕೃಷ್ಣ ಇದನ್ನು ಬದಲಾವಣೆ ಮಾಡಿದ. ವಿಷಾಮೃತಗಳ ಲಕ್ಷಣಗಳನ್ನು ಇಟ್ಟುಕೊಳ್ಳದೆ
ನಿಜವಾಗಿ ಹೇಳಬೇಕಾದ್ದು ಹಾಗೆ. ಇನ್ನು ಕೊನೆಗೆ ಉಳಿದದ್ದು ಇಷ್ಟೇ. ಬರ್ತಾ ಬರ್ತಾ ಕೊನೆಗೆ 4 ಹಂತಗಳು ನೋಡುವಾಗ ಕೊನೆಗೆ ಸಿಗೋದು ವಿಷ ಅಂತ. ಅದು ಹೇಳುವುದಿಲ್ಲ. ಅದಕ್ಕೇನು ಹೇಳ್ತಾನೆ? ಸುಖ ಅಂತಾನೆ. ಯದಗ್ರೇಚ ಅನುಬಂಧೇಚ ಸುಖಂ. ಮೊದಲು ಸುಖ ಮತ್ತು ಸುಖ. ಸಿಕ್ಕಿಬಿತ್ತಲ್ಲ ಈಗ. ಇದು ಸಾಧ್ಯವೇ ಇಲ್ಲಲ್ಲ ಹೇಳಿದರೆ. ಹೌದು, ಮೊದಲು ಕಷ್ಟ ಆಗುವುದು ಸತ್ವದ್ದು, ಮತ್ತೆ ಕಷ್ಟ ಆಗುವುದು ರಾಜಸದ್ದು. ಮೊದಲು ಸುಖ ಮತ್ತು ಸುಖ ಆಗುವುದು ಅದು ತಾಮಸದ್ದು. ಯಾಕೆ ಕೇಳಿದರೆ ಅವನು ದುಃಖ ಪಡಲಿಕ್ಕೇ ಬರುವುದಿಲ್ಲ. ಆರಾಮವಾಗಿ ಇರ್ತಾನೆ, ದುಡಿಯುವುದೇ ಇಲ್ಲ, ಆರಾಮವಾಗಿ ತೆರಳುತ್ತಾನೆ, ದುಡಿದದ್ದೇ ಇಲ್ಲ. ಆದರೆ ಮತ್ತೇನು? ಅದು ಎಂತಹ ಸುಖ ಕೇಳಿದರೆ ಅದು ಮೋಹನಂ ಸುಖಂ ಅಂತಾನೆ ಕೃಷ್ಣ. ಸುಖದ ಭ್ರಾಂತಿ ಅಂತಾನೆ, ನಿಜವಾದ ಸುಖ ಅಲ್ಲ. ಈ ಭ್ರಾಂತರು ಅಂದರೆ ಭ್ರಮೆಗೊಳಗಾದವರಿಗೆ, ಬುದ್ಧಿ ಭ್ರಮಣೆಗೆ ಭ್ರಮೆ ಇರುವುದು. ಭ್ರಮಣ ಅಂದರೆ ತಿರುಗುವುದು ಅಂತ ಅರ್ಥ. ದೇಹ ತಿರುಗುವುದಿಲ್ಲ, ತಲೆ ತಿರುಗ್ತದೆ ಒಳಗಿಂದ. ಬುದ್ಧಿ ತಿರುಗಿದವರಿಗೆ ಯಾವುದು ಸರಿ ಕಾಣುವುದಿಲ್ಲ. ವಿಷ್ಣು ಪುರಾಣ ಹೇಳುವಾಗ ಹೇಳುತ್ತೆ, ಭ್ರಾಂತಿಜ್ಞಾನಾವರ್ತಾನ ಅಂತೂ ದುಃಖಮೇವ ಸುಖಾಯತೆ ಅಂತ. ತಲೆನೆಟ್ಟಿಗಿಲ್ಲದವರಿಗೆ ಅವರಿಗೆ ದುಃಖವೇ ಸುಖವಾಗಿ ಕಾಣುತ್ತೆ ಅಂತ. ಹಿಂಸೆ ಮಾಡುವವ, ಕೊಲೆ ಮಾಡುವವ, ದೊರಡೆ ಮಾಡುವವ, ಕಳ್ಳತನ ಮಾಡುವವ, ಈ ಎಲ್ಲ ಅಶಿಷ್ಟಾಚಾರಗಳು ಎಲ್ಲಿದೆ, ಭ್ರಷ್ಟಾಚಾರಗಳು ಎಲ್ಲಿರ್ತವೆ, ಅದೆಲ್ಲ ಮಾಡುವವನಿಗೆ ಆ ಮಾಡುವ ಅನ್ಯಾಯವೇ ಅವನಿಗೆ ಖುಷಿಯಾಗುವುದು. ಪ್ರಾಣಿಗಳು ವಿಲವಿಲ ಒದ್ದಾಡಿ ಸಾಯುವುದು ಕಂಡಾಗ ಅವನಿಗೆ ಊಟ ಚೆನ್ನಾಗಿ ಸೇರುವುದು. ಇನ್ನೊಬ್ಬರು ಹಸಿವಿನಿಂದ ಕಂಗಾಲಾಗಿ ಬಡತನದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅವನಿಗೆ ಬಹಳ ಚೆನ್ನಾಗಿ ಅನಿಸಿಕೊಳ್ಳುವುದು. ಹಾಗೆ ಆಗಬೇಕು, ಸಾಯಬೇಕು ಅವರು ಅನಿಸಿಕೊಳ್ಳುವುದು. ಈ ರೀತಿಯಾಗಿರತಕ್ಕಂತಹ ಒಂದು ಖಳನಾಯಕನ ತೃಪ್ತಿ ಉಂಟಲ್ಲ, ಅದು ದುಷ್ಟರು ಅಂದಿರುತ್ತೆ. ಅವನಿಗೆ ಸುಖದ ಭ್ರಮೆ ಇದೆ, ಲೋಕ ಸರಿ ಕಾಣುವುದಿಲ್ಲ ಅವನಿಗೆ, ಆದ್ದರಿಂದ ಸುಖ ಅಂತ ತಿಳ್ಕೊಂಡಿದ್ದಾನೆ. ಅದು ಶಾಸ್ತ್ರ ಸುಖ ಅಲ್ಲದು, ಜನ ಮೆಚ್ಚುವ ಸುಖ ಅಲ್ಲದು, ಅದು ನಿಜವಾಗಿ ಸುಖ ಅಲ್ಲ. ಒಬ್ಬ ಅಳುವಾಗ ಅವನೆದುರು ನಗುತ್ತಾ ಉಣ್ಣುವವ ಅವನು ನಿಜವಾಗಿ ವ್ಯಕ್ತಿಯೇ ಅಲ್ಲ, ಮನುಷ್ಯನೇ ಅಲ್ಲ, ಅವನು ರಾಕ್ಷಸ. ಅದನ್ನು ಉಲ್ಲೇಖ ಮಾಡಲಿಕ್ಕೆ ಮೋಹನಂ ಸುಖಂ ಆತ್ಮನಃ. ಆತ್ಮನಃ ಅಂದರೆ ತನ್ನ ಜೀವನಿಗೆ, ಅವನ ಮನಸ್ಸಿಗೆ, ಅವನ ದೇಹಕ್ಕೆ. ಇನ್ನೊಬ್ಬರದ್ದು ಕೊಳ್ಳೆ ಹೊಡೆದು ತಿನ್ನುವಾಗ ಅವನ ದೇಹಕ್ಕೆ ಸುಖ ಕಾಣುವುದು. ದುರ್ಯೋಧನ ಈ ಪ್ರವೃತ್ತಿಯವ. ಸಂಪತ್ತು ರಾಜಸೂಯದಿಂದ ಒಟ್ಟಾದದ್ದು ನೋಡಿ ಕಂಡಾಬಟ್ಟೆ ಹಲಬಿದ, ಹೇಳಿದ ಅಪ್ಪನಲ್ಲಿ ಬಂದು, ನಿನಗೆ ಕಣ್ಣು ಕಾಣುವುದಿಲ್ಲ, ಕಂಡವ ನಾನಿದ್ದೇನೆ, ಏನು ರಾಶಿ ರಾಶಿ ರತ್ನಗಳು ಅಂತಾನೆ. 1000ಕ್ಕಿಂತ ಕಮ್ಮಿನ ಕಪ್ಪ ಕಾಣಿಕೆಯನ್ನು ಕೊಟ್ಟವನೇ ಒಬ್ಬನೂ ಇರಲಿಲ್ಲ ಅಂತಾನೆ. ಅಷ್ಟು ಪೂರ್ಣ ಸಂಖ್ಯೆಯಲ್ಲೇ ಬಂದಿದೆಯಲ್ಲ, ಇಸ್ಕೊಂಡವನೇ ನಾನು ಅಂದ. ಅದಕ್ಕೆ ಧೃತರಾಷ್ಟ್ರ ಹೇಳುತ್ತಾನೆ, ನಿನಗೂ ಬರ್ತದಯ್ಯ, ನಿನಗೂ ಬರಲಿ. ಪಾಂಡವರಿಗೆ ಧರ್ಮರಾಜನಿಗೆ 4 ತಮ್ಮಂದಿರು, ಅವರು 5 ಜನ ಸೇರಿ ಮಾಡಿತ್ತು. ನೀವು 20, 50 ಜನ, 100 ಜನ ಇದ್ದೀರಿ, ಅವರಿಗಿಂತ 20 ಪಾಲಿದ್ದೀರಿ ನೀವು. ಅವರಿಗಿಂತ ನಿಮಗೆ 20 ಪಾಲು ಬರ್ಬೋದು ಐಶ್ವರ್ಯ. ಈಗ ನೀವು ಪ್ರಯತ್ನ ಪಟ್ಟರೆ ಮಾಡಿ ಅಂತಾನೆ. ಬೆಂಬಲಕ್ಕೆ ನಿಮಗೆ ನಾವೆಲ್ಲ ಇದ್ದೇವೆ, ಭೀಷ್ಮ ದ್ರೋಣರು ಎಲ್ಲ ಇದ್ದಾರೆ. ಅವರಿಗೆ ಯಾರಿದ್ರು? ಅವರಿಗೆ ಖಾಂಡವ ಪ್ರಸ್ಥ ಇದ್ದದ್ದಷ್ಟೇ, ಏನಿಲ್ಲದ ಗುಡ್ಡೆ ಇದ್ದದ್ದು. ಅಲ್ಲಿ ಅವರು ಬೆಳೆಸಿಕೊಂಡ್ರು. ನಿಮಗೆಲ್ಲ ಈಗಿದೆ, ಅದನ್ನು ಮುಂದುವರಿಸಿ ಪಡೆಯಿರಿ ಅಂತಾನೆ. ದುರ್ಯೋಧನ ಕೇಳುವುದಿಲ್ಲ. ಸಂಪತ್ತು ಬೇಕು ಎನ್ನುವ ಹಠ, ಅದರೊಟ್ಟಿಗೆ ಹೆಚ್ಚು ಬೇಕೆನ್ನುವ ಚಟ, ಇನ್ನೂ ಮುಂದಕ್ಕೆ ಅವನು ಎಷ್ಟು ಜೋರಾಗಿ ಚಂಡಿತನ ಮಾಡಿದ ಅಂದರೆ, ನನಗೆ ಪಾಂಡವರದ್ದೇ ಬೇಕು ಅಂತ. ಆಸೆ ಎಲ್ಲರಿಗೂ ಸರಿಯೇ. ಅಧಿಕವಾದ ಆಸೆ, ಅತ್ಯಾಸೆ ಅದು ಪರವಾಗಿಲ್ಲ, ನಡೀತದೆ. ಯಾಕೆ? ಅತಿಮಾನುಷ ಸಂಪನ್ನರಿಗೆ, ಅತ್ಯಧಿಕ ಶಕ್ತಿ ಸಂಪನ್ನರಿಗೆ. ಇಲ್ಲಿ ಭೀಷ್ಮ ದ್ರೋಣರ ಶಕ್ತಿ ನೋಡಿದಾಗ ಅದು ಮಾನುಷ ಶಕ್ತಿ ಅಲ್ಲದು, ಅದು ದೈವಿಕವಾದ ಕೊಡುಗೆಗಳು. ಅದನ್ನೆಲ್ಲ ಇಟ್ಟುಕೊಂಡಾಗ ಅತಿ ಸಂಪತ್ತನ್ನು ಒಟ್ಟು ಮಾಡುವ ಯೋಗ್ಯತೆ ದುರ್ಯೋಧನಿಗೆ ಬರಬಹುದು. ಅತಿ ಆಸೆ ಅತಿ ಮಾನುಷರಿಗೆ ಯೋಗ್ಯ, ಆದರೆ ದುರಾಸೆ ಮಾತ್ರ ಅಲ್ಲ. ಪಾಂಡವರ ಸಂಪತ್ತು ನನಗೆ ಬರಬೇಕು, ಪಾಂಡವರಿಗೆ ಸಮನಾದದ್ದು, ಪಾಂಡವರಿಗಿಂತ ಮಿಗಿಲಾದದ್ದು ಅರ್ಥ ಅಲ್ಲ, ಪಾಂಡವರದ್ದೇ ಬೇಕು ಅಂದ. ಅಲ್ಲಿದ್ದೇ ಇಲ್ಲಿ ಬರಬೇಕು, ಅವರಿಗೆ ಇರಬಾರ್ದು ಎನ್ನುವುದು ಪರ್ಯಾಯದ ಅರ್ಥ. ಒಟ್ಟು ಅರ್ಥ ಅದು. ನನಗೆ ಬರಬೇಕು ಎನ್ನುವುದರಲ್ಲಿಯೂ ದೊಡ್ಡ ತಾತ್ಪರ್ಯ ಅಲ್ಲ, ಅಷ್ಟು ನನಗೆ ಸಿಗಲಿ ಎನ್ನುವುದು ದೊಡ್ಡ ವಿಷಯ ಅಲ್ಲ, ಅವರಿಗೆ 0 ಆಗಬೇಕು ಎನ್ನುವುದು ನನ್ನ ತಾತ್ಪರ್ಯ ಅಂತಾನೆ. ಇದು ಅತ್ಯಂತ ಧೂರ್ತತನ, ದುರಳತನ. ಇದು ಸುಖ ಅಂತ ತಿಳ್ಕೊಂಡಿದ್ದಾನೆ. ನನಗೆ ಬರುವುದು ಮುಖ್ಯ ಅಲ್ಲ, ಅವರಿಗಿಲ್ಲ ಆಗುವುದು ಸುಖ. ಅವರಿಗಿಲ್ಲ ಆಗುವುದು ಇವನಿಗೆ ಸುಖ. ಅಂದರೆ ಅವರು ಅಳಬೇಕು,
ಅವರು ಇಲ್ಲ ಅಂತ ಪರಿತಪಿಸಬೇಕು, ಆಗ ನಾನು ಸುಖವಾಗಿ ಇರಬೇಕು ಅಂತ. ಇಂತಹ ಅತ್ಯಂತ ಹೇಯವಾದ ಯಾವುದೊಂದು ಯೋಚನೆ ಇದೆ ಅದನ್ನೇ ಭ್ರಮೆ ಅಂತ ಕರೀತಾರೆ. ಇನ್ನೇನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅದರಿಂದ ಮೋಹನಂ, ಅದು ಮೋಹಯತಿ, ಮೋಹನಗೊಳಿಸ್ತದೆ, ತಲೆ ಹಾಳು ಮಾಡ್ತದೆ. ಮುಹ ವೈಚಿತ್ರ್ಯ ಎಂದು ಧಾತು, ಅವನನ್ನು ತಿರುಗಿಸಿ ಹೇಳ್ತದೆ. ತಪ್ಪನ್ನು ಸರಿ ಅಂತ ಹೇಳ್ತದೆ, ಸರಿಯನ್ನು ತಪ್ಪು ಹೇಳ್ತದೆ. ಕೆಲವು ತಿನ್ನುವವರು ಯಾವತ್ತೂ ಒಪ್ಪುವುದಿಲ್ಲ ಮದ್ದನ್ನು ತಗೊಳ್ಳಿಕ್ಕೆ, ಪಥ್ಯ ಮಾಡುವುದಿಲ್ಲ. ಯಾಕೆಂದರೆ ಅವರು ಹೇಳುತ್ತಾರೆ, ನೀನು ಇಂತಹ ಪಥ್ಯದ ಊಟವನ್ನು ಕೊಟ್ಟು ನನ್ನನ್ನು ಕೊಲ್ತೀಯಾ ಹೇಳುತ್ತೆ. ಅವ್ರು ಹೇಳೋದು, ಬದುಕಬೇಕು ಅಂತ ಮದ್ದು ಕೊಟ್ಟರೆ ಅವ್ರು ಹೇಳೋದು ನೀನು ಸಾಯಲಿಕ್ಕೆ ಹಾಕಿದ್ದ ಇದನ್ನು ಅಂತ, ಅದು ಕೊಡು ಇದು ಕೊಡು ಅಂತ ಕೇಳಿ ತಿಂತಾರೆ. ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳುತ್ತಾರೆ. ಅವರ ಯೋಗ್ಯತೆಯನ್ನು ಮೀರಿದ ಕೆಲಸಕ್ಕೆ ಕೈ ಹಾಕಿ ಸಾಯ್ತಾರೆ. ದುರ್ಯೋಧನ ಕೊನೆಯ ಹಠದಲ್ಲಿ ಮಾಡಿದದನ್ನೇ. ಅವನ ಅಷ್ಟು ಬೆಂಬಲಗಳನ್ನು ಯೋಚನೆ ಮಾಡಿಕೊಂಡು ಹೇಳಿದ, ನಾನು ಯುದ್ಧವನ್ನು ಹೋರಾಡುತ್ತೇನೆ, ನಡೆಸಿಕೊಡುತ್ತೇನೆ, ನಾನು ಖಂಡಿತವಾಗಿ ಗೆಲ್ತೇನೆ. ಯಾವ ಕ್ಷಣದಲ್ಲಿಯೂ ಕೊನೆಯ ಹಂತದಲ್ಲಿಯೂ ಗೆಲುವು ತಿರುವು ಮುರುವು ಆಗ್ಬೋದು. ಸ್ಪರ್ಧೆ ಅಂದರೆ ಹಾಗಿರ್ತದೆ. ಕೊನೆಯ ಕ್ಷಣದವರೆಗೂ ಹೋರಾಟಗಳು, ಓಡುವಾಗಲೂ ಹಾಗೆ ನೋಡಿ, ಕೇವಲ ಓಡುವ ಸ್ಪರ್ಧೆಯಲ್ಲಿ ಇಟ್ಟುಕೊಳ್ಳಿ. ಬಹಳ ಮುಂದಿದ್ದಾನಿಟ್ಟುಕೊಳ್ಳುವ, ಆದರೂ ಕೊನೆಯ 4-6 ಸೆಕೆಂಡುಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆಂದರೆ ಅವನಷ್ಟು ಜೋರು ಓಡಿದವ ಕೊನೆಯ ಒಂದೊಂದು ಸೆಕೆಂಡು ವಿಪರೀತವಾಗಿರತಕ್ಕ ಶ್ರಮದಲ್ಲಿ ಇರ್ತದೆ ಅದು ಹೆಚ್ಚು. ಆ ಹೊತ್ತಿನಲ್ಲಿ ಹಿಂದಿನವನಿಗೆ ಆ ಶ್ರಮ ಸ್ವಲ್ಪ ಕಡಿಮೆ ಆದರೆ ಅವನು ಮುಂದೆ ಹೋಗ್ಬೋದು. ದ್ವಂದ್ವ ಯುದ್ಧದಲ್ಲಿ ಯಾವತ್ತೂ ಹೀಗೆ ಜರ್ಜರಿತವಾಗಿ ಕೊನೆಗೆ ನೆಲಕ್ಕೆ ಕಚ್ಚಬೇಕು ಎಂದು ಮುಷ್ಟಿ ಕಾಳಗದಲ್ಲಿಯೋ ದ್ವಂದ್ವ ಯುದ್ಧದಲ್ಲಿಯೋ ಒಂದು ಉಸಿರು ಗಟ್ಟಿಟ್ಕೊಂಡು ಇನ್ನೊಬ್ಬನ ಉಸಿರನ್ನು ನಿಲ್ಲಿಸ್ತಾನೆ. ಅರ್ಥ ಆಗುವುದಿಲ್ಲ ಇದಕ್ಕೆಲ್ಲ. ಅದನ್ನು ಕೊನೆಯ ಕ್ಷಣದವರೆಗೂ ಹೋರಾಟ ದುರ್ಯೋಧನ ಈ ಛಲದಲ್ಲಿ ಮಾಡಿದ. ಇದ್ದೇನೆ ಕೊನೆಗೂ ಮುಳುಗಿ ಕೂತ, ತಾನೊಬ್ಬನೇ ಇದ್ದಾಗಲೂ 3000 ಮಂತ್ರ ಇದೆ ನನ್ನ ಹತ್ರ, ಜಪಿಸಿ 7 ದಿನದ ಒಳಗೆ ನಾನು ಸತ್ತವರನ್ನು ಮತ್ತೆ ಬದುಕಿಸ್ತೇನೆ ಅಂತ ನೋಡಿ ಹಠ. ಅವರು ಸತ್ತರೆ ಕೇಳಬೇಡಿ, ಅವರು ಸಾಯುವುದಿಲ್ಲ. ಮಂತ್ರದ ಕತೆ ಅದು. 3000 ಮಂತ್ರ ಜಪವನ್ನು 7 ದಿನ ನೀರಿನ ಒಳಗೆ ಜಲಸ್ತಂಭನದಲ್ಲಿ ಮಾಡಿಕೊಂಡರೆ ಅವನ ಪಕ್ಷದವರು ಮಾತ್ರ ಸತ್ತವರು, ಸಂಕಲ್ಪದಂತೆ. ಎದ್ದವರು ಮತ್ತೆ ಸಾಯುವುದಿಲ್ಲ. ಇಷ್ಟು ಅವನಲ್ಲಿನ ಶಕ್ತಿ, ಯೋಚನೆಯ ಶಕ್ತಿ. ಮುಗಿಸಲೇಬೇಕು ಎನ್ನುವ ಹಠ ಅಂದರೆ ಹೀಗೆ. ಇದನ್ನು ಹೇಳ್ತಾರೆ, ಸುಖ ಮೋಹನ ಆತ್ಮನಃ. ತನ್ನನ್ನೇ ಮರಳುಗೊಳಿಸತಕ್ಕಂತಹ ಸುಖ ಇದು ಸುಖವಾಗಿ ಹೇಳುತ್ತಾರೆ. ಇದರಿಂದ ಲಾಭ ಏನಾಯಿತು? ಬದುಕಲಿಲ್ಲ. ಆ ಕಾಲದಲ್ಲಿ 100 ವರ್ಷ ಬದುಕಿದ ಇತಿಹಾಸಗಳಿದ್ದವು. ಪಾಂಡವರು ತೆರಳಿದ್ದು, ಮತ್ತೆ ಕೃಷ್ಣನು ಹೊರಟದ್ದು, ಆದ್ದರಿಂದ ಪಾಂಡವರು ತೆರಳಿದರು. ಇಲ್ಲಾದರೆ ಆ ಕಾಲದಲ್ಲಿ ಇನ್ನೆಷ್ಟೋ ಸಮಯ ಅವರು ನೆಲದಲ್ಲಿ ಆಳ್ವಿಕೆಯನ್ನು ಕಾಣಿಸಬಹುದಿತ್ತು. ಹಾಗೆ ದುರ್ಯೋಧನ ತನ್ನ ಪಾಡಿಗೆ 100 ಮಕ್ಕಳ 100 ತಮ್ಮಂದಿರ ಜೊತೆಯಲ್ಲಿ ತಂದೆ ತಾಯಿಯರ ಒಡ್ಡೋಲಗದಲ್ಲಿ ಆರಾಮವಾಗಿರಬಹುದಿತ್ತು. ದುರ್ಯೋಧನ ಸತ್ರು 15 ವರ್ಷಗಳ ಕಾಲ ಧೃತರಾಷ್ಟ್ರ ಹಾಗೆಯೇ ಅರಮನೆಯಲ್ಲಿದ್ದ, ಸಾಯಲಿಲ್ಲ ನೋಡಿ. ಮೊದಲು 10-30 ವರ್ಷ ಇದ್ದವ ದುರ್ಯೋಧನ ಹುಟ್ಟುವ ಮುಂಚೆ, ದುರ್ಯೋಧನ ಸತ್ತ ಬಳಿಗೂ 10-15 ವರ್ಷ ಇದ್ದವ. ಅವನಿಗೆ 150 ವರ್ಷಕ್ಕಿಂತ ಹೆಚ್ಚಾಗಿದೆ, ಹೆಚ್ಚಾಗ್ತಾ ಬಂದಿದೆ. 150 ಹತ್ತಿರ ಬಂದಿದೆ, 72 ಆಗಿದೆ ದುರ್ಯೋಧನ ಸಾಯುವಾಗ. ಮತ್ತೊಂದು 15 ವರ್ಷ, ಅದಕ್ಕಿಂತ ಮೊದಲೊಂದು 20 ವರ್ಷ, ಒಂದು 110, 115, 120 ವರ್ಷಕ್ಕಿಂತ ಮಿಗಿಲು ಬದುಕಿದ್ದಾನೆ. ಬದುಕಬಹುದು. ಅವನನ್ನು ಮತ್ತೆ ಓಡಿಸಿದ್ದು ಕಾಡಿಗೆ ಹೋಗಿ ಸಾಯಿಮಾರಾಯ ಅಂತ ಧೃತರಾಷ್ಟ್ರನನ್ನು. ಕೊನೆಗೆ ಅಲ್ಲಿ ಕಾಡುಗಿಚ್ಚಿನಲ್ಲಿ ಅಲ್ಲಿದ್ದಾಗೆಲ್ಲ ಸತ್ತೋಗ್ತಾನೆ ಕೊನೆಗೆ. ಈ ರೀತಿಯಾಗಿ ಸುಖ ಮೋಹಗೊಳಿಸುವ, ಮರಳುಗೊಳಿಸುವ, ಅವನ ತಲೆಯನ್ನೇ ಹಾಳು ಮಾಡತಕ್ಕಂತಹ ಯಾವುದು ಸುಖ ಇದೆ, ದುಃಖವೇ ಇದೆ, ಅದು ಮೊದಲು ಕೊನೆಗೂ. ಅಗ್ರೇಚ ಅನುಬಂಧೇಚ ಅಂತ. ಅಗ್ರ ಅಂದರೆ ಆರಂಭದಲ್ಲಿ, ಹಿಂದೆ ನೋಡಿದೆ ತದಗ್ರೇ ವಿಷಮಿವ ಅಂತ. ಮೊದಲಿಗೂ ಅವನಿಗೆ ಮರಳುಗೊಳಿಸುವ ಸುಖವೇ, ಎಂಥದೋ ಸಿಕ್ಕಿದ್ದಾಗೆ, ಲಾಭ ಆದಾಗೆ, ಏನೋ ತಪ್ಪಿ ಹೋದಾಗೆ, ಗೊತ್ತೇ ಇಲ್ಲದಿದ್ದಾಗೆ, ಅದೇ ಆರಾಮ ಅಂತ ಅನಿಸಿಕೊಂಡಾಗೆ. ಅನುಬಂಧೇಚ, ಮುಗಿಸಿದ ನಂತರವೂ ಕೆಲಸ ಆದ ತಕ್ಷಣ ಅನುಬಂಧ ಆದ ತಕ್ಷಣ ಕೊನೆಗೆ ಕರ್ಮದ ಕೊನೆಯಲ್ಲಿಯೂ ಫಲದಲ್ಲಿಯೂ ಸುಖದಾಗಿ ಕಾಣುತ್ತೆ. ಹಾಗೆ 2 ಕಡೆಯಲ್ಲಿಯೂ ಸುಖದಾಗಿ ಕಾಣುವಂಥದ್ದು ಅದು ತಾಮಸವಾದ ಸುಖ ಅಂತ ಹೇಳ್ತಾನೆ. ಇದು ಎಲ್ಲಿಂದ ಬಂತು? ಅದರ ಮೂಲ ಬಹಳ ಚೆನ್ನಾಗಿ ಕೃಷ್ಣ ಕೆದಕಿ ತೋರಿಸ್ತಾನೆ. ಯಾಕೆಂದರೆ ನಮ್ಮ ಮೂಲಗಳು ಎಲ್ಲಿವೆ ಅಂತ ಹೇಳ್ತಾನೆ. ಈಗ ಯಾವ ಮೂಲವನ್ನು ನೋಡಿಕೊಂಡಾಗ ನಾವು ಸಿಕ್ಕಿಬೀಳಬಹುದು. ನಾವು ಭಗವನ್ನಿಷ್ಠವಾಗಿ ಆತ್ಮ ಬುದ್ಧಿ ಪ್ರಸಾದಜ ಸುಖವನ್ನು ಪಡಿತಾ ಇದ್ದೇವೆಯೋ, ಅಂತಃಕರಣದಿಂದ, ಒಳಗಿನ ಇಂದ್ರಿಯಗಳಿಂದ, ಒಳಶಕ್ತಿಯೊಳಗೆ ಭಗವಂತನ ಹತ್ತಿರದಲ್ಲಿ ನಮ್ಮ ಸಂಬಂಧದ ಸಮಯ ಹೆಚ್ಚೋ, ಅದಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನದ ಭೂಮಿಕೆಯೋ, ಕರ್ಮದ ತಂತ್ರಗಳೋ,
ಬೇಕಾದ ಪ್ರಯೋಗ ವೈಶಿಷ್ಟ್ಯಗಳೋ ಸಮಯದ ಅವಕಾಶಗಳೋ ಎಲ್ಲ ಮಾಡ್ತೇವೆಯೋ 24 ಗಂಟೆಯಲ್ಲಿ ನಾವು ಯಾವುದರ ಹತ್ತಿರ ಇರ್ತೇವೆ? ಮನಸ್ಸಾಗಲಿ, ದೇಹವಾಗಲಿ, ಜೀವ ಆಗಲಿ, ದೇವರಾಗಲಿ, ಬುದ್ಧಿಯಾಗಲಿ ಎಲ್ಲ ಎಲ್ಲಿರ್ತದೆ ಅಂತ ನೋಡಿಕೊಳ್ಳಲಿಕ್ಕೆ ಒಂದು ವಿಷಯ ಮತ್ತು ಇಂದ್ರಿಯಗಳ ಜೊತೆಯಲ್ಲಿ ಈ ದೇಹದ, ಈ ಮನಸ್ಸಿನ, ಈ ಬುದ್ಧಿಯ, ಈ ಜೀವನ ಒಡ್ಡೋಲಕಗಳು, ವೈಭವಗಳು, ಕಾರ್ಯವೈಖರಿಗಳು ಹೇಗಿರ್ತವೆ? ಅದು ರಾಜಸಕ್ಕೆ 24 ಗಂಟೆಯಲ್ಲಿ ಹೇಗಿರ್ತದೆ ಅಂತ ನಾವು ಗಂಟೆ ಲೆಕ್ಕ ಹಾಕಿಕೊಡುವ, ಎಷ್ಟೆಷ್ಟು ಗಂಟೆಯಲ್ಲಿ ಯಾವುದರೊಟ್ಟಿಗೆ ಯಾರ್ಯಾರಿದ್ರು ಅಂತ. ಕೊನೆಗೆ ಹೇಳ್ತಾನೆ, ನಿದ್ರಾಲಸ್ಯ ಪ್ರಮಾದೋತ್ಥಂ. ನಾವಾಗಲಿ, ಮನಸ್ಸಾಗಲಿ, ಅಥವಾ ದೇಹವಾಗಲಿ, ನಾವು ಅಂದರೆ ಜೀವರು, ಇವರೆಲ್ಲ ಯಾರೊಟ್ಟಿಗಿದ್ದಾರೆ ಕೇಳಿದರೆ ಲೋಕದೊಟ್ಟಿಗೂ ಇಲ್ಲ. ಮತ್ತೆ ಲೋಕಬಾಹ್ಯ ಇವ, ಲೋಕಬಾಹ್ಯ ಆಗ್ಬೋದು. ಅವಧೂತ ಅಂದರೆ ಅಲ್ಲಯ್ಯ, ನಿದ್ರಾಧೂತ ಇವ ಅಷ್ಟೇ. ಅವಧೂತ ಅಲ್ಲ, ಇವ ದೂತ. ನಿದ್ದೆಯಲ್ಲಿ ಬಿದ್ದಿದ್ದಾನೆ, ಏನು ಮಾಡುವ? ಹೆಚ್ಚು ಗಂಟೆ ನಿದ್ದೆಯಲ್ಲಿ ಬಿದ್ದವನಿಗೆ ಇದೇ ಆಗೋದು. ಅವನು ಹೇಳ್ತಾನೆ, ನಿದ್ದೆ ಮಾಡಿದರೆ ಏನು ಸುಖ ಗೊತ್ತಾ ಅಂತಾನೆ, ಏನು ಖುಷಿಯಾಗತ್ತೆ, ಮಲಗ್ತಾನೆ. ಎದ್ನಂತರ ಹೇಳ್ತಾನೆ, ಎಂಥ ಗಮ್ಮತ್ತು ನಿದ್ದೆ ಬಂದಿತ್ತಯ್ಯ, ಆಯ್ತಲ್ಲ. ಇಡೀ ದಿನ ನಿದ್ದೆ ಮಾಡುವುದು ಹೆಚ್ಚು. ಎದ್ದ ನಂತರ ಮತ್ತೆ ನಿದ್ದೆ ಮಾಡುವುದು, ತಿಂದ ನಂತರ ಮಗದೊಮ್ಮೆ ನಿದ್ದೆ ಮಾಡುವುದು, ತಿರುಗಿದ ನಂತರ ಬಿದ್ದಲ್ಲಿ ಮಲಗಿ ಬಿಡುವುದು. ಕಾರ್ಯಾಲಯಕ್ಕೆ ಹೋದರೆ ಅಲ್ಲಿ ಒಂದು ಮಾಮೂಲಿ ನಿದ್ದೆ, ನಿತ್ಯದ್ದು ಅಂತಾನೆ. ಎಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಿದ್ರೆಯಿಂದ ಬಂದ ಸುಖ ಉಂಟಲ್ಲ ಕೃಷ್ಣನ ಪ್ರಕಾರದಲ್ಲಿ, ಅದು ತಾಮಸ ಸುಖ. ಹೇಸಿಗೆ ಅಂತಾನೆ. ವ್ಯರ್ಥ ಮಾಡಿದ ಬದುಕು ಎನ್ನುವುದು ಬಹಳ ಕಡಿಮೆ. ಈ ನೆಲವೋ ಬಹಳ ಸುಂದರವಾದದ್ದು. ಈ ದೇಹದ ರಚನೆ ಅದಕ್ಕೆ ಅನುಗುಣವಾಗಿ ದೇವರು ಕೊಟ್ಟಂತಹ ಒಂದು ವೈಭವದ ಕೊಡುಗೆ. ಇದನ್ನೆಲ್ಲ ಇಟ್ಟುಕೊಂಡು ಖಾಲಿ ಹಾಳು ಮಾಡಿದ ಹೇಳಿದರೆ ಎಂತ ಮಾಡಿದೆ? ನಿದ್ದೆ ಮಾಡಿದೆ, ಅಯ್ಯ ಹೋಯ್ತಲ್ಲ, ವ್ಯರ್ಥ ಆಯ್ತಲ್ಲ. ನಿದ್ದೆ ನಾಳೆಯೂ ಮಾಡ್ಬೋದಿತ್ತಲ್ಲ. ನಾಳೆ ಅಂದರೆ ಯಾವಾಗ? ಮತ್ತು ಮುದುಕರಾದಾಗ ಅದೇ ಮಾಡೋದು, ಮತ್ತೆಂದ ಮಾಡೋದು? ಮತ್ತೆಂದ ಮಾಡಲಿಕ್ಕೆ ಆಗೋದಿಲ್ಲ. ಕಂಬಕ್ಕೆವರೆಗೆಯೂ ನಿದ್ದೆ ಮಾಡೋದು. ಅಲ್ಲಿಗೆ ಈ ಎಚ್ಚರ ಆದರೂ ನಿದ್ದೆ ಇದ್ದಾಗಿರ್ತದೆ. ಮನೆಯಲ್ಲಿ ಮಲಗಿದ್ರೂ ನಿದ್ದೆಯೇ ಬರ್ತದೆ. ಜಗಲಿಯಲ್ಲಿ ಕೂತಾಗಲೂ ನಿದ್ದೆ ಆಗೋದು. ಕೆಲವರು ಊಟ ಮಾಡುವಾಗಲೂ ನಿದ್ದೆ ಮಾಡ್ತಾರೆ ಮುದುಕರು. ಮಾಡದ ಉಪಾಯ ಇಲ್ಲ ಆಗತ್ತೆ. ದೇಹಗಳು ಅಂದರೆ ಹಲ್ಲು ಕಚ್ಚಿ ಅದು ಆಯಾಸದಲ್ಲಿ ಅಲ್ಲಿಗೆ ಕೂತು ಬಿಡ್ತದೆ. ಹಲ್ಲು ಮುಂದೆ ಹೋಗುವುದಿಲ್ಲ. ಮತ್ತು ಎಚ್ಚರಗೊಳಿಸಿ ಮತ್ತು ಊಟ ಮುಂದುವರಿಸಬೇಕು. ಹೀಗೆ ವಾಸ್ತವವಾಗಿ ನಿದ್ದೆ ಮಾಡಲಿಕ್ಕೆ ಒಂದು ದಿವಸ ಉಂಟು. ಮಲಗಿಸಿದಾಗ ನಿದ್ದೆಯೇ ಮಾಡಲಿಕ್ಕೆ, ಅದು ಕೊನೆಗೊಂದು ಹೊತ್ತುಕೊಂಡು ಹೋಗುವಾಗ ಗಡದ್ದು ನಿದ್ದೆ ಮಾಡಲಿಕ್ಕೆ. ಆಚಾರ್ಯರು ಹೇಳುತ್ತಾರೆ, ನಿದ್ದೆ ದೀರ್ಘವಾದದ್ದು ನಿದ್ದೆ ಅಂದರೆ ಅದೇ ಸಾವು ಅಂತಾರೆ. ಮತ್ತೆಂಥದ್ದು ಉದ್ದನೇ ನಿದ್ದೆ, ಇಡೀ ದಿನ ಹೇಳಲಿಲ್ಲ, ಹಾಗಾದರೆ ನಾಳೆ ಹೇಳೋದಿಲ್ಲ ಬಿಡಿ ಅಂತಾರೆ. ಇಡೀ ದಿನ ಹೇಳದಿದ್ರೆ ಮತ್ತೇನು ಕತೆ? ಪ್ರಯೋಜನ ಇಲ್ಲ ಅಂತಾನೆ. ಸ್ಥವಿರೋ ಮೃತಯೇವ ಸಹ ಅಂತ ವೇದವ್ಯಾಸರು ಘೋಷಣೆ ಮಾಡ್ತಾರೆ. ಮುದುಕನ ಹಾಗಾದರೆ ಸತ್ತವನು ಅಂತ ಅರ್ಥ. ಹೆಣಕ್ಕೂ ಅವನಿಗೇನು ವ್ಯತ್ಯಾಸಕ್ಕೆ ಹೇಳ್ತಾರೆ, ಉಪಯೋಗ ಇಲ್ಲ ಅಂತ. ಹಾಗಾಗಿ ನಿದ್ದೆಗೆ ಅವಕಾಶ ಬೇರೆ ಇದೆ. ನಿದ್ದೆಯ ಬಗ್ಗೆ ಒಂದು ಮಾತು ಹೇಳ್ತದೆ, ಸ್ಮೃತಿಕಾರರು ಹೇಳ್ತಾರೆ. ಹಿಂದೆ ಕೃಷ್ಣ ಹೇಳಿದಾಗೆ, ನಾನು ನತ್ಯಸ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಸ್ನತಃ ನಚಾತಿಸ್ನಪ್ಪನ ಹೀರಸ್ಯ. ಹೆಚ್ಚು ನಿದ್ದೆ ಮಾಡುವವನಿಗೂ ದೇವರು ಸಿಗುವುದಿಲ್ಲ, ಕಡಿಮೆ ನಿದ್ದೆ ಮಾಡುವವನಿಗೆ ದೇವರು ಸಿಗುವುದಿಲ್ಲ ಅಂತ. ಜಾಗ್ರತೋ ನೈಮಚಾರ್ಜುನ. ಹೌದು, ನಾನು ಇಡೀ ದಿನ ನಿದ್ದೆ ಬಿಟ್ಟಿದ್ದೇನೆ, ಏನಾಯಿತು? ಅದೇ ತಲೆ ಹಾಳಾಗಿದೆ, ಪ್ರಯೋಜನ ಇಲ್ಲ ಅಂತ. ಇಡೀ ದಿನ ನಿದ್ದೆ ಬಿಟ್ಟರೂ ಪ್ರಯೋಜನ ಇಲ್ಲ, ಇಡೀ ದಿನ ನಿದ್ದೆ ಮಾಡಿದರೂ ಪ್ರಯೋಜನ ಇಲ್ಲ. ಇದು ಕೃಷ್ಣ ಹೇಳಿದ್ದಾನೆ. ಹಾಗಾದರೆ ಎಷ್ಟು ಮಾಡಲಿ ಅಂತ ಇಲ್ಲೇ ಹೇಳ್ತಾನೆ ಅವನು. ಯಾಮದ್ವಯಂ ಶಯಾನಸ್ಯ ಬ್ರಹ್ಮಭೂಯಾಯ, ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ ಅಂತ. ದಿನಕ್ಕೆ 6 ಗಂಟೆ ನಿದ್ದೆ ಮಾಡಬೇಕಂತೆ. 6 ಗಂಟೆ ನಿದ್ದೆ ಮಾಡಿದವ ಪೂರ್ಣತೆಯೆಡೆಗೆ ಸಾಕ್ತಾನಂತೆ. ಅಂದರೆ 4ನೇ ಒಂದು ಪಾಲು, ಕಾಲಾಂಶ ದಿನದಲ್ಲಿ 24 ಗಂಟೆಯಲ್ಲಿ 6 ಗಂಟೆ ನಿದ್ದೆ. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ. ದೇವರೆಡೆಗೆ ಸಾಗುವವನ ಲಕ್ಷಣ ಹೇಗಿರ್ತದೆ ಅಂದರೆ 6 ಗಂಟೆ ನಿದ್ದೆ ಅಂತ. ಹೆಚ್ಚು ಮಾಡಿದವ ದೇವರಿಗಿಂತ ಸ್ವಲ್ಪ ಈಚೆ ಬಂದಿದ್ದಾನೆ ಅಂತ ಅರ್ಥ. ಜಾಸ್ತಿ ಮಾಡಿದವ ದೇವರ ಹತ್ತಿರ ಬೇಗ ಹೋಗುವುದಿಲ್ಲ. ಇದು ಲೆಕ್ಕಾಚಾರದ ವಿದ್ಯೆ ಅಲ್ಲ, ಇದು ಗಣಿತ ಅಲ್ಲ, ಅದಾಗುವುದಿಲ್ಲ. ಈ ಕಟ್ಟಡವನ್ನು ಕಟ್ಟಲಿಕ್ಕೆ 100 ದಿನ ಬೇಕಾಗ್ತದೆ, ಹೌದಾ? 100 ಜನರು ದುಡಿದಿದ್ದಾರೆ, ಸರಿ. ಹಾಗಾದರೆ 200 ಜನರನ್ನು ಹಾಕಿಬಿಡಿ, 50 ದಿನದಲ್ಲಿ ಆಗಲಿ ಅಂದರೆ. ಅಲ್ಲ, 500 ಜನ ಕಳಿಸಿ ಮತ್ತೆಷ್ಟು ದಿನದಲ್ಲಿ ಮುಗಿಸ್ತೀರಿ ಅಂತ ಲೆಕ್ಕ ಕೇಳಿದಾಗಲ್ಲ, ಅದು ಪ್ರಯೋಜನ ಇಲ್ಲ. ಯಾಕೆಂದರೆ ಅಷ್ಟು ಜನ ಸೇರಿಕೊಂಡು ಕಟ್ಟಿದರೆ ಕೂಡಲೇ ಬೀಳ್ತದೆ. ಮತ್ತೆ ಅದಕ್ಕೆ ದಿನ ಬಿಡಬೇಕು. ಜನ ಕಡಿಮೆ ಆಗಬೇಕು, ದಿನ ಹೆಚ್ಚಾಗಬೇಕು, ಕಟ್ಟಡ ಗಟ್ಟಿ ಆಗ್ತದೆ. ಜನ ಹೆಚ್ಚಾಗಿ ದಿನ ಕಡಿಮೆ ಮಾಡಿದರೆ ಕಟ್ಟಡ ಬೀಳ್ತದೆ ಬೇಗ. ಇದು ಕಟ್ಟಡದ ಲೆಕ್ಕಾಚಾರದ ನಾವು ನಿದ್ದೆ ಕಡಿಮೆ ಮಾಡುವ, ದೇವರ ಹತ್ರ ಬೇಗ ಹೋಗುವ ಅಂದರೆ ದೇವರು ಹೇಳ್ತಾರೆ, ಇದು ಸರಿ ಇಲ್ಲದ ಪ್ರಾಣಿ, ಹೋಗಲಿ ಹಿಂದೆ ಅಂತ. ಸಮವಾಗಿ ಬರಬೇಕು. ಸಮತ್ವಂ ಯೋಗ ಉಚ್ಯದದಕ್ಕೆ ಕೃಷ್ಣ ಹೇಳಿದ, ಬ್ಯಾಲೆನ್ಸಿಂಗ್ ಅಂತಾನೆ. ಯೋಗ
ಅತ್ತ ಭೋಗಕ್ಕೂ ವಾಲುವುದಿಲ್ಲ, ಇತ್ತ ರೋಗಕ್ಕೂ ಹೋಗುವುದಿಲ್ಲ. ಅದು ಯೋಗ. ಯೋಗದ ಮಾರ್ಗ ಅಂದರೆ ಅದು ಒಂದೇ ಇರ್ತದೆ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಯ ಕುರುನಂದನಂದನ ಏಕಂ ಸಾಂಖ್ಯಂಚ ಯೋಗಂಚ ಪಶ್ಯದ್ ಸ ಪಶ್ಯದ. ಜ್ಞಾನದ ನಿಲುಗಡೆಯೇ ಅದು ಯೋಗದ ಆರಂಭ, ಅದು ಲಕ್ಷಣ. ಅರಿವಿಲ್ಲದ ಯೋಗ ಅದು ಏನೂ ಅಲ್ಲ, ಹಾಳು. ಹೀಗೆ ಬಹಳ ಸುಂದರವಾಗಿ ಎರಡು ಕಡೆಯ ಮಧ್ಯದಿಂದ ಇಟ್ಟಿದ್ದದನ್ನು. ಅದು ನಿದ್ರೆ ಅಂದರೆ 2 ಯಾಮ, 2 ಜಾವ. 1 ಜಾವ ಅಂದರೆ 3 ಗಂಟೆ, 2 ಜಾವ ಅಂದರೆ 6 ಗಂಟೆ. 6 ಗಂಟೆ ನಿದ್ದೆ ಯಾವಾಗ ಅಂದರೆ ಮತ್ತೆ ಶಿಫ್ಟ್ ಡ್ಯೂಟಿಯಿಂದ ಮಾಡಲಿಕ್ಕೆ ಇಲ್ಲ ಅಂತಾನೆ, ಅದು ಲೆಕ್ಕಾಚಾರ ಹೇಳುತ್ತೆ. ಇಷ್ಟೇ ಮಾಡಲಿಕ್ಕೆ ಯಾವಾಗ ಅಂತ ಆಚಾರ್ಯರು ಹೇಳ್ತಾರೆ. ಯಾಮಾತ್ ಪರತೇವಾತ ಸ್ವಪೇತ್ ಧ್ಯಾತ್ವಾ ಜನಾರ್ದನಂ. ಸಂಜೆ ಸೂರ್ಯ ಅಸ್ತಾದ ಆದರೆ ಅಲ್ಲಿಂದ 3 ಗಂಟೆ ಬಿಟ್ಟು ಮಲಗಲಿಕ್ಕೆ ಅಂತ. ಈಗ 6:26, 30 ಹತ್ತಿರದಲ್ಲಿ ಸೂರ್ಯಾಸ್ತ. ಹಾಗಾದರೆ 9:30ಕ್ಕೆ ಮಲಗಬಹುದು, ಮಲಗಬೇಕು, ಮಲಗಬಹುದು, 2 ಇಟ್ಕೊಳ್ಳಿಕ್ಕೆ. ಮಲಗಬೇಕು ಅಂತ ಆಚಾರ್ಯರ ಆದೇಶ. 9:30 ನಂತರ ಮಲಗಬೇಕು ಅಂತ ಅವರು ನಂತರ ಇಟ್ಟು, ಅದಕ್ಕಿಂತ ಮೊದಲು ಮಲಗುವುದು ತಪ್ಪು ಎನ್ನುವುದು ಗಟ್ಟಿ ಹೇಳಿದರು. ಆನಂತರ ಮಲಗಬೇಕು ಹೇಳಿದ ನಂತರ ಹೇಳ್ಬೇಕು. ಎಷ್ಟು ಗಂಟೆಗೆ ಹೇಳ್ತಾರೆ ಅವರು? ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಅಂತಾರೆ. ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಹೇಳುವುದೇ ಬ್ರಾಹ್ಮ ಮುಹೂರ್ತ, ಅದಕ್ಕಿಂತ ಮೊದಲು ಹೇಳುವುದಲ್ಲ. ನಿದ್ದೆ ಬರಲಿಲ್ಲ, ಅದಕ್ಕೆ ಎದ್ದು ಬಿಟ್ಟೆ, ಮತ್ತೆಂತ ಮಾಡಿದ್ರಿ? ಒಂದು ಚಹಾ ಕುಡಿದೆ, ಮತ್ತೆ ಉಪಯೋಗ ಏನು? ಮತ್ತೆ ನಿದ್ದೆ ಬರೋದು ಇಲ್ಲಿಗೆ, ಮತ್ತೆ ಬರೋದಿಲ್ಲ. ಎದ್ದ ನಂತರ ಚಹಾ ಕುಡ್ದೆ ನಿದ್ದೆ ಬರೋದು ಇಲ್ಲಿಗೆ, ಪ್ರಯೋಜನ ಆಗಲಿಲ್ಲ. ಹೇಳುವುದೇ ತಪ್ಪು ಅಂತಾರೆ. ಇದೆಲ್ಲ ಆಚಾರ್ಯರ ವಾಕ್ಯಗಳು ಗಟ್ಟಿಮುಟ್ಟಾದದ್ದು. ರಾತ್ರಿಯಸ್ತು ಪಶ್ಚಿಮೋ ಯಾಮಃ ಬ್ರಾಹ್ಮಕಾಲ ಉದಾಹೃತ ಅಂತಾರೆ. ರಾತ್ರಿಯ ಕೊನೆಯ 3 ಗಂಟೆ ಅದು ಬ್ರಾಹ್ಮ ಮುಹೂರ್ತ. ಒಂದು ದಿನ ಅಂದರೆ 8 ಜಾವ ಅದಕ್ಕೆ ಲೆಕ್ಕ. ಹಗಲಿಗೆ 4, ರಾತ್ರಿಗೆ 4. ರಾತ್ರಿ 3 ಗಂಟೆಗೆ 1 ಜಾವ ಲೆಕ್ಕ. 6:30ಯಿಂದ 9:30 1 ಜಾವ, 9:30ಯಿಂದ 12:00 ಇನ್ನೊಂದು ಜಾವ, 2ನೆಯ ಜಾವ, 12:30ಯಿಂದ 3:00 3ನೆಯ ಜಾವ, 3:30ಯಿಂದ ಬೆಳಿಗ್ಗೆ ಸೂರ್ಯೋದಯದವರೆಗೆ 6:30ವರೆಗೆ 4ನೆಯ ಜಾವ. ಈಗ 6:30ಗೆ ಸೂರ್ಯೋದಯ ಆಗುವುದಿಲ್ಲ, 7 ಗಂಟೆ ಆಗುತ್ತೆ. ಹಾಗಾದರೆ 30 ನಿಮಿಷ ತಡ ಆಯ್ತಲ್ಲ. ಎಲ್ಲಕ್ಕೂ ಹಂಚಿ ಹಾಕಿ 7 ನಿಮಿಷವನ್ನು ಅಷ್ಟು ಲೆಕ್ಕ ಮಾಡಿ. 7:30 ನಿಮಿಷ ಹಂಚಿ ಹಾಕಿ ಅಲ್ಲಿಗೆ 7 ಗಂಟೆ ಸೂರ್ಯೋದಯಕ್ಕೆ ನಮ್ಮ 4ನೇ ಜಾವ ಬರ್ತದೆ. ಆದ್ದರಿಂದ ಸಾಮಾನ್ಯವಾಗಿ ಒಂದು ಜಾವ ಅಂದರೆ 3 ಗಂಟೆ 10 ನಿಮಿಷದವರೆಗೂ ಹೋಗ್ತದೆ. 10 ಅಲ್ಲ, 1 ಗಂಟೆ ಹೆಚ್ಚಾಗತ್ತೆ, 15 ನಿಮಿಷದವರೆಗೆ ಹೋಗ್ತದೆ. 3 ಗಂಟೆ 15 ನಿಮಿಷದವರೆಗೆ 1 ಜಾವ ಆಗುತ್ತೆ. 15 ನಿಮಿಷ ಕಮ್ಮಿ ಆಗುತ್ತೆ, 2 ಗಂಟೆ 45 ನಿಮಿಷದವರೆಗೆ 1 ಜಾವ ಬರ್ತದೆ. ಇಷ್ಟೇ, ಅದರ ಆಚೆಗೆ ಬರೋದಿಲ್ಲ. 2:45 ಗಂಟೆಯಿಂದ 3:15 ಗಂಟೆವರೆಗೆ 1 ಜಾವ ಲೆಕ್ಕ. ಆದ್ದರಿಂದ ರಾತ್ರಿ ಈಗ ಆಚಾರ್ಯ ಮದ್ದರ ವಾಕ್ಯದಂತೆ 9:30 ಗಂಟೆಯ ಒಳಗೆ ಮಲಗಲಿಕ್ಕಿಲ್ಲ ಅಷ್ಟೆ. ಮತ್ತೆ ಮಲಗಬೇಕು. ಬೆಳಿಗ್ಗೆ 3:30 ಮುಂಚೆ ಏಳಲಿಕ್ಕಿಲ್ಲ. 3:40 ಈಗ 3:40 ಅಲ್ಲ 3:50, ಇನ್ನೂ ಜಾಸ್ತಿ ಆಗಿದೆ. 7 ಗಂಟೆ ಸೂರ್ಯೋದಯ. ಅದನ್ನು 3:53 ಮುಂಚೆ ಏಳಲಿಕ್ಕಿಲ್ಲ. ಎದ್ರೆ ಸರಿ ಇಲ್ಲ, ಅವ ಪಿರ್ಕಿ ಅಂತಾರೆ ಕೃಷ್ಣನ ವಾಕ್ಯ ಪ್ರಕಾರ. ಕೃಷ್ಣನ ಗೆರೆಯಂತೆ ಆಗುವುದಿಲ್ಲ. ಮಧ್ಯದಲ್ಲಿ 6 ಗಂಟೆ ನಿಶೀಥ ಕಾಲ. ಅದಕ್ಕೆ ಆಚಾರ್ಯ ಇನ್ನೊಂದು ಕಡೆ ಹೇಳುವಾದರೆ ಆಮಾಧ್ಯಾನ್ನ ಕ್ರಿಯಾ ಸರ್ವಾಹ ಹೇಳಿಕೊಂಡು ನಿಶೀತಾರ್ಧೂರ್ಧ್ವಮೇಮಹಿ ಅಂತಾರೆ. ಈ 6 ಗಂಟೆ ಬಿಟ್ಟೇ ಮಾಡಲಿಕ್ಕೆ ಎಂತ ಮಾಡೋದಾದರೂ ಬೇಕಾದರೆ ಎಷ್ಟು ಸಣ್ಣದು ಬೇಕಾದರೆ ಮಾಡಿ ಕೆಲಸ. 3:30 ನಂತರ 6:30ವರೆಗೆ ಮುಗಿಸಬೇಕಾದ್ರೆ ನಿಮಗೆ ಅದು ದ್ವಾದಶಿ ಮಾತ್ರ ಕೆಲವೊಮ್ಮೆ ಗಡಿಬಿಡಿ ಆಗೋದು, ಮತ್ತೆ ಯಾವಾಗಲ್ಲ. ಅದು ಸಾಧನ ದ್ವಾದಶಿ ಬಂದರೆ ಮಾತ್ರ. ಆಗ ಅವರು ಹೇಳ್ತಾರೆ 3:30 ನಂತರ 6:30ವರೆಗೆ ಎಂಥದ್ದು ಬೇಕಾದರೆ ಕಂಪ್ರೆಸ್ ಮಾಡಿ ನೀವು ಕೆಲಸವನ್ನು, ಎಷ್ಟು ಸಂಕೋಚ ಮಾಡಿ. ಆದರೆ ನಿಶೀತ ದುರ್ಧುಮೇಮಹಿ ನಡುವಿನ 2 ಯಾಮವನ್ನು ಬಿಟ್ಟೆ, ಅದು ರಾಕ್ಷಸ ಕಾಲ. ಆಗ ಮಾಡಿದ್ದು ದೇವರಿಗೆ ಸಿಗುವುದಿಲ್ಲ, ಆಗ ಮಾಡಿದ್ದು ಅದು ರಾಕ್ಷಸರಿಗೆ ಹೋಗುತ್ತೆ. ಆದ್ದರಿಂದ ಆಗ ಸ್ನಾನ ಮಾಡಿದರೆ ಆ ದಿನದ ಸ್ನಾನ ಆಗಲಿಲ್ಲ. ಅದು ರೋಗ ಸ್ನಾನ ಹೇಳಬಹುದು, ಅದು ಶವ ಸ್ನಾನ ಹೇಳಬಹುದು. ಎಲ್ಲಿಯಾದರೂ ಹೆಣ ಬಿದ್ದರೆ ಎಷ್ಟೊತ್ತು ಸ್ನಾನ ಮಾಡಬಹುದು, ಅದಕ್ಕೆ ಗಂಟೆಗಳಿಗೆ ಇಲ್ಲ. ಆದ್ದರಿಂದ ಇದನ್ನು ಅಷ್ಟು ಕಟ್ಟುನಿಟ್ಟಾಗಿ ಹೇಳಿದೆ. ಅದನ್ನು ಇಲ್ಲಿ ಇಟ್ಟುಕೊಂಡ ನಿದ್ರಾಲಸ್ಯ ಪ್ರಮಾದೋತ್ತಮ ಅಂತ ನಾವು. ಅದರಿಂದ ದಿನದ ಲೆಕ್ಕಾಚಾರದಲ್ಲಿ ರಾತ್ರಿ 6 ಗಂಟೆ ಮಲಗಲಿಕ್ಕೆ, ನಡೂ ರಾತ್ರಿ 6 ಗಂಟೆ ಮಲಗಲಿಕ್ಕೆ, ಮಧ್ಯರಾತ್ರಿಯಿಂದ 3 ಗಂಟೆ ಹಿಂದೆ, ಮಧ್ಯರಾತ್ರಿ 3 ಗಂಟೆ ನಂತರ. ಈ 6 ಗಂಟೆಯಲ್ಲಿ ಸಂಚಾರ ನಿಷಿದ್ಧ. ಇದನ್ನು ಮಹಾಭಾರತ ಹೇಳಿತ್ತು. ಅರ್ಜುನ ಗಂಧರ್ವರ ಮಾತಿನಲ್ಲಿ ಅದನ್ನು ಹೇಳಿದ್ದಾರೆ. ಅದರಲ್ಲಿ ಒಂದೊಮ್ಮೆ ಅಂತಹ ಅನಿವಾರ್ಯತೆ ಇದ್ದರೆ ಮಧ್ಯದ 3 ಗಂಟೆ ತಗೊಳ್ಳಿ, 1:30 ಗಂಟೆ ಆಚೆಗೆ ಸೇರಿಸಿ, 1:30 ಗಂಟೆ ಈಚೆಗೆ ಸೇರಿಸಿ ಅಂದ. ಸಂಚಾರ ಮಾಡುವವರಿಗೆ ಮಾತ್ರ, ಸ್ನಾನಕ್ಕೆಲ್ಲ ಹೇಳಲಿಲ್ಲವ.
ಸ್ನಾನಕ್ಕೆ, ಜಪಕ್ಕೆ, ಅನುಷ್ಠಾನಕ್ಕೆ ಯಾವತ್ತೂ 2.5 ಗಂಟೆ ಎದ್ದುಕೊಂಡು ಮುಳುಗಿ ಸ್ನಾನ ಮಾಡಿ ಬರಲಿಕ್ಕೆ ಹೇಳುವುದಿಲ್ಲ. ಆಚಾರ್ಯರ ಪ್ರಕಾರದಲ್ಲಿ ಇಲ್ಲ, ಕ್ರಮ ಪ್ರಕಾರ ಹೇಳಿದೆ. ಅದು ನಿದ್ರಾ ಆಲಸ್ಯ ಪ್ರಮಾದೋತ್ತಮ್ ಸುಖಂ. ಅಂಥದ್ದಲ್ಲಿ ಆದರೂ ನೀವು ಸುಖವನ್ನು ಪಡೆದಿದ್ರೆ ಅದು ತಾಮಸ ಸುಖ ಅಂತಾನೆ, ಅದು ಹಾಳು ಸುಖ ಅಂತ. ಅದನ್ನು ನಿದ್ದೆ ಮಾಡಲೇಬೇಕು ಎನ್ನುವುದು ಕೃಷ್ಣ ಗೀತೆಯ ಅಭಿಪ್ರಾಯ. ನಾತ್ಯಶ್ನತಸ್ತಿ ಯೋಗತೆನ್ನುವಲ್ಲಿ ನಚೈಕಾಂತ ಮನಸ್ನ ನಚಾತಿ ಸ್ವಪ್ನ ಕ್ಷೀರಸ್ಯ ಜಾಗ್ರತೋ ನೈವ ಚಾರ್ಜುನ. ಎಚ್ಚರ ಇದ್ದದ್ರಿಂದ ಲಾಭ ಆಗುವುದಿಲ್ಲ. ಅಗ್ನಿಪುರಾಣ ಹೇಳುವಾಗ 4ನೆಯ ಸಂಧ್ಯೆಯನ್ನು ಉಲ್ಲೇಖ ಮಾಡ್ತದೆ. ಇನ್ನೂ ರಾತ್ರಿ ಮುಗಿಲಿಲ್ಲ, ಬೆಳಿಗ್ಗೆ ಆಗಬೇಕು, ಆಗ ನೀವು ಒಂದು ಪ್ರಾತಃ ಸಂಧ್ಯೆಯನ್ನು ಹೇಳಿದ್ರಿ, ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಅಂತ, 3 ಗಂಟೆ, ಅದಕ್ಕಿಂತ ಹೆಚ್ಚಿಲ್ಲ. ಮಧ್ಯಾಹ್ನ ಒಂದು ಸಂಧ್ಯೆ, ಹಗಲು ಮತ್ತು ಪೂರ್ವಾಹ್ನ ಮತ್ತು ಅಪರಾಹ್ನ ಸೇರುವುದು, ನಡು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ, ಅದು ಒಂದು ಸಂಧ್ಯಾಕಾಲ, ಆಗ ಜಪ ಮಾಡಲಿಕ್ಕೆ. ಸೂರ್ಯ ಅಸ್ತ ಆಗ್ತಾನೆ, ನಿರ್ಗಮಿಸ್ತಾನೆ, ರಾತ್ರಿ ಬರ್ತದೆ ಅಂದಾಗ ಸಾಯಂ ಸಂಧ್ಯಾ ವಂದನೆ. 3 ಆಯಿತು. ಇನ್ನೂ ಒಂದು ಸಂಧಿಕಾಲ ಉಂಟು. ಹೇಗೆ ಮಧ್ಯಾಹ್ನದಲ್ಲಿ ಪೂರ್ವಾಹ್ನ ಕಳೆದ ಅಪರಾಹ್ನ ಬಂತೋ ಹಾಗೆ ನಡೂ ರಾತ್ರಿ ಒಂದಿದೆ. ನಡು ಮಧ್ಯಾಹ್ನ ಇದ್ದಾಗೆ ನಡೂ ರಾತ್ರಿ. ನಡು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ, ನಡೂ ರಾತ್ರಿ ಅಭಿಜಿನ್ ಮುಹೂರ್ತ ಅಲ್ಲ, ಅದು ಸೋಲುವ ಮುಹೂರ್ತ. ಜಿತ್ ಶಬ್ದಕ್ಕೆ 2 ಅರ್ಥ ಉಂಟು. ಮತ್ತೆ ಜಯ ಅಂದರೆ ಅಪಜಯವು ಅಂದರೆ ಪರಾಜಯವು, ಆನಂತರ ಜಯವು 2. ಅದರಿಂದ ಮಧ್ಯರಾತ್ರಿ ಎನ್ನುವುದು ಅದು ನಮ್ಮನ್ನು, ಮನುಷ್ಯರನ್ನು ಸೋಲಿಸುವ ಸಮಯ, ಅದಾಗುವುದಿಲ್ಲ. ಆಗ ಸಂಧ್ಯೆಯನ್ನು, ದೇವರ ಚಿಂತನೆಯನ್ನು ಅಗ್ನಿಪುರಾಣ ಹೇಳ್ತದೆ. ಯಾರಿಗೆ ಅಂದರೆ ಯೋಗಿಗಳಿಗೆ ಅಂತ, ಧ್ಯಾನ ಮಾಡಲಿಕ್ಕೆ ಬರುವವರಿಗೆ. ಅವರಿಗೆ ನಿದ್ದೆ ಇಲ್ಲ, ಅವರ ನಿದ್ದೆ ಬಾಹ್ಯದ ನಿದ್ದೆ. ಅವನು ಕೃಷ್ಣ ಅದು ಹೇಳಿದ, ಯಾನಿಶಾ ಸರ್ವಭೂತಾನಂ ತಸ್ಯಾಂ ಜಾಗರ್ತಿ ಸಂಯಮೀ ಅಂದ. ಅದು ಸಂಯಮಿಯ ಲಕ್ಷಣ. ಅದು ಸಂಯಮ ಹೇಗಿರ್ತದೆ ಕೇಳಿದರೆ, ಯಮ ನಿಯಮಗಳು ಮೊದಲಿರ್ತದೆ, ಅದೇ ನಮ್ಮಲ್ಲಿ ಇಲ್ಲ. ಮತ್ತೆ ನಾವು ಸಂಯಮಿ ಆಗೋದಂತ ಹಾಕಿಕೊಳ್ಬೇಕಷ್ಟೇ, ಪ್ರಯೋಜನ ಇಲ್ಲ ಅಂದ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಶೌಚ, ತಪಸ್ಸು, ತುಷ್ಟಿ, ಸ್ವಾಧ್ಯಾಯ, ಹರಿಭೂಜನ, ಇದು ಯಮ ನಿಯಮಗಳು ಮಿನಿಮಮ್ 10. ಇನ್ನು 12 ಯಮ ನಿಯಮಗಳಿವೆ. ನಾನು ಕೇವಲ 5 ಹೇಳಿದ್ದು ಸಾಕು, ನಮ್ಮ ಬೆರಳು ಅಷ್ಟೇ ಇರುವುದು, ಮತ್ತೆಷ್ಟು ಮಾಡಿಸುವುದು. ಯಮ ನಿಯಮಗಳನ್ನು 12 ಹೇಳಿದ್ದಾರೆ. ಅದರಲ್ಲಿ ಒಂದೊಂದನ್ನು 4-5 ಬಗೆ ಹೇಳಿದ್ದಾರೆ. ಮತ್ತೆ ಅಹಿಂಸಾ ಅಂದರೆ ಹಿಂಸೆ ಮಾಡಬಾರ್ದು, ಮಾನಸಿಕವಾಗಿ, ವಾಚಿಕವಾಗಿ, ಕಾಯಿಕವಾಗಿ, 2 ಕಾಲಿನವರಿಗೆ, 4 ಕಾಲಿನವರಿಗೆ, 8 ಕಾಲಿನವರಿಗೆ, ಬೆಳಿಗ್ಗೆ, ರಾತ್ರಿ, ಎಲ್ಲ ಹೇಳ್ತಾನೆ. ಆಹಾರದ ಮೂಲಕ, ದುಡ್ಡಿನ ಮೂಲಕ, ರೋಗದ ಮೂಲಕ ಎಲ್ಲ ಹೇಳ್ಕೊಂಡು ಬರ್ತಾನೆ. ಎಷ್ಟು ಬಗೆ ಆಯಿತು ಹಿಂಸೆ? ಅದು ಒಂದು ಹಿಂಸೆಯನ್ನು 12 ಬಗ್ಗೆ ಹೇಳ್ತಾರೆ. ಅದೆಲ್ಲ ಕೇಳಲಿಕ್ಕೆ ಹೋದರೆ ಮುಗಿದಿರಿ, 108 ಆಗ್ತದೆ. ಒಂದು ನಿಯಮಗಳು ಎಲ್ಲ ಸೇರಿದರೆ 5 ಇಟ್ಟುಕೊಂಡ್ರೂ ಆಗುವುದಿಲ್ಲ. ಅದು ಆದವನು ಸಂಯಮಿ. ಅವನು ರಾತ್ರಿ ಮಧ್ಯರಾತ್ರಿಯಲ್ಲಿ ಬಾಹ್ಯದಲ್ಲಿ ನಿದ್ದೆ ಮಾಡ್ತಾನೆ, ಒಳಗೆ ದೇವರ ಹತ್ರ ಇರ್ತಾನೆ. ಅವನಿಗೆ ಹೇಳಿದ್ದದು, ಇದು ಬಿಟ್ಟರೆ ಇನ್ಯಾರಿಗೂ ಅಲ್ಲ ಅಂತ. ಆದ್ದರಿಂದ ನಿದ್ರೆ, ಆಲಸ್ಯ, ಪ್ರಮಾದ, ಇದು 3ರ ಲಕ್ಷಣ ಭಾರಿ ಚೆನ್ನಾಗಿದೆ. ನಿದ್ದೆ ಎನ್ನುವುದು ಎಚ್ಚರ ತಪ್ಪಿರುವುದು, ನಮಗೆ ಗೊತ್ತಿಲ್ಲ, ಆಗ ಏನು ಗೊತ್ತಿರುವುದಿಲ್ಲ. ದೇಹಕ್ಕೆ ಬುದ್ಧಿಯ ಸಂಪರ್ಕ ಇರುವುದಿಲ್ಲ ಚೆನ್ನಾಗಿ, ಜೀವ ಮನಸ್ಸಿನೊಡನೆ ಕೂತಿರುವುದಿಲ್ಲ. ಹಾಗಾಗಿ ಅವನಿಗೆ ಯಾವುದೇ ಎಚ್ಚರ ಇಲ್ಲ. ಎಚ್ಚರ ಇಲ್ಲದೆ ಬರುವುದು ನಿದ್ದೆ, ಎಚ್ಚರ ತಪ್ಪುವುದು ನಿದ್ದೆ. ಆಲಸ್ಯ ಅಂದರೆ ಎಚ್ಚರ ಇದೆ, ಆಲಸ್ಯ ಅಂದರೆ ಜಾಡ್ಯ, ಸೋಮಾರಿತನ. ಸೋಮಾರಿ ಅದೇ ಆಲಸ್ಯ ಅಂದರೆ. ಎಚ್ಚರ ಇದೆ ಆದರೆ ಕ್ರಿಯೆ ಇಲ್ಲ, ಕ್ರಿಯೆ ಮಾಡ್ತಾ ಇಲ್ಲ. ಗೊತ್ತಿದೆ, ಮಾಡಬೇಕು ಅಂತ ಗೊತ್ತಿದೆ, ಮಾಡುವುದಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡದಿರುವುದು ನಿದ್ದೆ. ಅನುದ್ದಿಷ್ಟವಾಗಿರತಕ್ಕ ದೇಹಕ್ಕೂ ಬುದ್ಧಿಗೂ ಇರತಕ್ಕಂಥ ಸಂಪರ್ಕವನ್ನು ಕಳಚಿತ್ತು. ಸೋಮಾರಿತನ ಗೊತ್ತಿದ್ದೇ ಬುದ್ಧಿಯು ಮತ್ತು ಜೀವನ ಸಂಪರ್ಕವನ್ನು ಕಳಚಿತ್ತು. ಗೊತ್ತುಂಟು ಅದಕ್ಕೆ. ಬುದ್ಧಿ ಇಲ್ವಾ? ಉಂಟು, ಚೆನ್ನಾಗಿ ಗೊತ್ತಿದೆ. ಮನಸ್ಸಿಲ್ವಾ? ಇದೆ. ಮಾಡ್ತಾನ? ಇಲ್ಲ. ಸೋಮಾರಿತನ, ಮಾಡೋದಿಲ್ಲ. ಮೈಗಳ್ಳತಾನೆ, ಆಗೋದಿಲ್ಲ ಹೇಳ್ತಾನೆ. ಹಾಗಾದರೆ ಅವನೇ ಹೇಳ್ತಾನೆ ಮಾಡೋದಿಲ್ಲ ಅಂತ. ಬುದ್ಧಿ ಇದ್ದವನೇ ಮಾಡುವುದಿಲ್ಲ ಅಂತ ಬುದ್ಧಿಪೂರ್ವಕವಾಗಿ ಹೇಳ್ತಾನೆ. ಕ್ರಿಯೆಯನ್ನು ನಾಳೆ ಮಾಡ್ತೇನೆ, ಮತ್ತೆ ಮಾಡುವ, ನೀವು ಮಾಡಿಬಿಡಿ, ಹೇಗೆ ನೋಡುವ ಅಂತ ಸಮಯವನ್ನು ದೂಡ್ತಾನೆ. ಹಾಗಾದರೆ ಎಚ್ಚರದಲ್ಲಿ ಬುದ್ಧಿಯನ್ನು ಬಿಟ್ಟುಕೊಂಡಿರುವವ ಅದು ಆಲಸ್ಯ. ಪ್ರಮಾದ ಅಂದರೆ ಬುದ್ಧಿ ಇದೆ, ಅವನಿದ್ದಾನೆ, ಆದರೆ ಎಚ್ಚರ ಇದ್ದೆ, ಆದರೆ ಎಂಥದೋ ಸಂಪರ್ಕ ತಪ್ಪಿರ್ತದೆ. ಗೊತ್ತಿಲ್ಲದೆ ಆಗಿ ಹೋಗುವುದು, ತಪ್ಪಾಗಿ ಬಿಡುವುದು. ಏನೋ ಮಾಡಲಿಕ್ಕಿತ್ತು, ಏನೋ ಮಾಡುವುದು, ಏನೋ ಹೇಳಲಿಕ್ಕಿತ್ತು, ಏನೋ ಹೇಳುವುದು, ಏನೋ ನಡೆಸಬೇಕಿತ್ತು, ಏನೋ ಆಗಿ ಹೋಗುವುದು. ಗೊತ್ತಾಗದೆ ಹಾಗೆ ಮಾಡಿದ್ನ ಕೇಳ್ತಾನೆ ಕೊನೆಗೆ. ಹೌದು, ಹಾಗಾಯ್ತಾ? ಭಾಳ ಚೆನ್ನಾಗಿರುತ್ತೆ, ಹೇಳಲಿಕ್ಕೇನೋ ಆಗಿರುತ್ತೆ. ಹಾಗೆ ಅವಧಾನ ತಪ್ಪಿಸುವ ವ್ಯವಸ್ಥೆಗಳಿದ್ದಾಗೆ ಅದೆಲ್ಲ ಗೊತ್ತೇ ಇಲ್ಲದೆ ಬೇಕಂದಲೇ ಮಾಡಿದಾಗೆ ತಿಳ್ಕೊಳ್ತಾನೆ. ಮತ್ತೆ ನೋಡುವಾಗ ಬೇಕಂದಲೇ ಅನ್ಯಾಯ ಮಾಡಿರ್ತಾರೆ ಅವರು ಅಂತ ಯೋಚನೆ ಬರುತ್ತೆ. ಆದರೆ ಇಲ್ಲ,
ಅದನ್ನ ಎಚ್ಚರ ಇದ್ದು ನಾನು ಮಾಡುವುದಿಲ್ಲ ಹೇಳುವುದು ಆಲಸ್ಯ, ಎಚ್ಚರ ಇದ್ದು ಗೊತ್ತಾಗದೆ ಮಾಡದೆ ಹೋಗುವುದು ಅದು ಪ್ರಮಾದ. ಪ್ರಮಾದವು ತಪ್ಪೇ, ಆದರೆ ಗೊತ್ತಿದ್ದು ಮಾಡಿದ ತಪ್ಪಲ್ಲ. ಆಲಸ್ಯದಾಗಿ ಮುಂದೆ ದೂಡಿದ ಕಥೆ ಅಲ್ಲ ಅದು, ಆಗಿ ಹೋದದ್ದು. ಹೌದಾ, ನಾನು ಬರಬೇಕಿತ್ತ ಇವತ್ತು, ನಾಳೆ ಬರ್ತೇನೆ, ತಪ್ಪಿ ಹೋಯ್ತು, ಗೊತ್ತಿಲ್ಲ. ತನ್ನ ತಪ್ಪನ್ನು ಒಪ್ಪಿಕೊಂಡು ನಾಳೆ ಬರ್ತೇನೆ ಎಂದು ಒಪ್ಪಿಕೊಂಡವ ಪ್ರಮಾದಿ. ನಾನು ಬರೋದಿಲ್ಲ, ಏನಾಗ್ತದೆ ಮುಂದೆ ನೋಡುವ, ಒಂದು ವಾರ ಬಿಟ್ಟು ನೋಡುವ ಅಂತ, ಅದು ಆಲಸ್ಯ. ಹೀಗೆ ನಿದ್ರಾ, ಆಲಸ್ಯ, ಪ್ರಮಾದದಲ್ಲಿ 3 ಕಡೆಯಲ್ಲಿ ಇರತಕ್ಕ ವ್ಯತ್ಯಾಸ ಇದನ್ನು ಉಲ್ಲೇಖ ಮಾಡಿತು ವಾಸ್ತವವಾಗಿ. ಹಾಗಾಗಿ ಯೋಗಿಯ ನಿದ್ದೆಯಲ್ಲಿ ಅದು ಪ್ರಮಾದ ಅಲ್ಲ, ಅದು ಆಲಸ್ಯ ಅಲ್ಲ, ಅದು ಎಚ್ಚರ ತಪ್ಪಿದ ನಿದ್ದೆ ಅಲ್ಲ, ಅದು ದೇವರ ಬಗ್ಗೆ ಸಂಪರ್ಕ ಆಗಿದೆ. ಆದ್ದರಿಂದ ಆತ್ಮಬುದ್ಧಿ ಪ್ರಸಾದದ ಸುಖ ಅದು ಬೇರೆ. ಅಲ್ಲಿ ಆತ್ಮ ಮತ್ತು ಬುದ್ಧಿ ದೇವರ ಹತ್ತಿರ ಕೂತಿದ್ದರಿಂದ ಅದು ಮೊದಲ ಸುಖಕ್ಕೆ ಬಂದಾಯಿತು. ಅಲ್ಲಿ ನಿದ್ದೆ ಇಲ್ಲ. ಅದನ್ನು ನಿದ್ದೆಯಿಂದ ಪಡೆಯುವ ಸುಖವನ್ನು ದೇವರು ಒಪ್ಪುವುದಿಲ್ಲ. ಆದಷ್ಟು ಕಡಿಮೆ ನಿದ್ದೆ ಮಾಡಿ ಅಂತಾರೆ, 6 ಗಂಟೆ ನಿದ್ದೆ ಮಾಡಿ ಅಂತಾರೆ. ಮತ್ತೆ 6 ಗಂಟೆ ನಿದ್ದೆ ಮಾಡಿದವ 18 ಗಂಟೆಯಲ್ಲಿ ದೇವರ ಯೋಚನೆ ಮಾಡಲಿಕ್ಕೆ ಸಮರ್ಥನ ಆಗ್ತಾನೆ ಅಂತ. 6 ಗಂಟೆ ಯಾಕೆ, 4 ಗಂಟೆ ಸಾಕು ಅಭ್ಯಾಸ ಮಾಡಿದರೆ. ಅಭ್ಯಾಸ ಮಾಡಿದರೆ 4 ಗಂಟೆಯೂ ಬೇಡ, 0 ಗಂಟೆ ಸಾಕಾಗತ್ತೆ. ಅಭ್ಯಾಸಕ್ಕೇನು ಕಷ್ಟ, 4 ವರ್ಷ ಅಭ್ಯಾಸ ಮಾಡಿದರೆ ಆಯಿತು. ದಿನ 1 ನಿಮಿಷ ಕಡಿಮೆ ಮಾಡ್ತಾ ಬಂದರೆ ಆಯಿತು, ಅಭ್ಯಾಸ ಆಗತ್ತೆ. ಅಭ್ಯಾಸ ಆಗಿ ಮಾಡಲಿಕ್ಕಿಲ್ಲ, ಎಂತ ಮಾಡೋದು, ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ಮತ್ತೆ ಟಿ ವಿ ನೋಡೋದು ಅಷ್ಟೇ ಅಲ್ವಾ, ಪ್ರಯೋಜನ ಇಲ್ಲ, ಮಲಗಿ ಅಂತಾರೆ ಅಷ್ಟೇ. ಅದಕ್ಕೆ ಹೇಳಿ ಅಭ್ಯಾಸದಿಂದ ಏನು ಮಾಡಿದ್ದು, ಸಾಧನೆ ಏನು, ಅದಕ್ಕೆ ಹೇಳಿದ್ದು ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪದೆ ಅಂತ. 2 ಯಾಮ 6 ಗಂಟೆ ನಿದ್ದೆ ಮಾಡಿದವನಿಗೆ ಪೂರ್ಣತೆ ಲಭ್ಯ ಆಗ್ತದೆ ಅಂತ. ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡುವ ಮೂಲಕ 18 ಗಂಟೆಯನ್ನು ಸರಿ ಮಾಡಬಹುದು. ಆದ್ದರಿಂದಲೇ ಆಚಾರ್ಯ ಮಧ್ವರು ಕೃಷ್ಣ ಪ್ರೀತಿಯಲ್ಲಿ ಕೃಷ್ಣಾಷ್ಟಮಿಯನ್ನು ಹೇಳಿದರು. ಕೃಷ್ಣ ಜಯಂತಿ ಆಚರಣೆಯನ್ನು ಮಧ್ಯರಾತ್ರಿಯಲ್ಲಿ ಅರ್ಘ್ಯ ಕೊಡಲಿಕ್ಕೆ, ಆವತ್ತು ಮಾತ್ರ ಕೃಷ್ಣಾಷ್ಟಮಿಯಲ್ಲಿ ಮಧ್ಯರಾತ್ರಿಯಲ್ಲಿ ಅರ್ಘ್ಯ, ಸ್ನಾನ, ಪೂಜೆ, ಗಮ್ಮತ್ತು. ಆದರೆ ಸ್ನಾನ ಮಧ್ಯರಾತ್ರಿಯಲ್ಲಿ ಹೇಳಲಿಲ್ಲ, ಅದು ಮೊದಲೇ ಮಾಡಲಿಕ್ಕೆ ಹೇಳ್ತಾನೆ. ಸಂಜೆಯೇ ಸ್ನಾನ ಮಾಡಲಿಕ್ಕೆ ಮಾತ್ರ, ಅಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ, ಸ್ನಾನ ಮಾಡಿ ಪಾರಾಯಣ ಮಾಡ್ತಾ, ಜಪ ಮಾಡ್ತಾ, ಸಂಕೀರ್ತನೆ ಮಾಡ್ತಾ, ದೇವರ ನಾಮಸ್ಮರಣೆ ಮಾಡ್ತಾ ಇರಲಿಕ್ಕೆ, ಮಧ್ಯರಾತ್ರಿ ಅರ್ಘ್ಯ ಕೊಡಲಿಕ್ಕೆ ಅಂತ ಒಟ್ಟಾರೆ. ಅರ್ಘ್ಯ ಕೊಟ್ಟ ನಂತರ ಏನು ಮಾಡೋದು, ಮತ್ತೆ ಉಂಡೆಯಲ್ಲಿ ಚಕ್ಕುಲಿ ಕಾಯಲಿಕ್ಕೆ ಜನ ಇರ್ತಾರೆ, ನೀವು ಮಲಗಿ ಅಂದರು. ಮಲಗಿ ಅಂದರು ಅವರು, ಕ್ರಮ ಪ್ರಕಾರ ನಿದ್ದೆ ಮಾಡಿ ಅಂತ. ತದ ಸ್ವಾಪಂ ಸಮಾಚರೇತ್, ಇದು ಆಚಾರ್ಯ ಮಧ್ವರ ವಾಕ್ಯ. ನಾವು ಮಾಧ್ವರಾದರೆ ಮಾಡಬೇಕು, ಇಲ್ಲ ಆದರೆ ಬಿಡಬೇಕಷ್ಟೆ. ಮತ್ತೆ ಬೆಳಿಗ್ಗಿನವರೆಗೆ ಯಕ್ಷಗಾನ ಮಾಡ್ತಾ ಅವರೇನು ತಿನ್ನದೆ ಉಪವಾಸದಲ್ಲಿ ಕುಣಿದಿರ್ತಾರ? ಇಲ್ಲ. ಯಾವ ಯಕ್ಷಗಾನ ಪಾತ್ರಧಾರಿಯೂ ಉಪವಾಸದಲ್ಲಿ ಕುಣಿಯುವುದಿಲ್ಲ. ನಾವು ಕೃಷ್ಣ ಪ್ರೀತಿಗೋಸ್ಕರ ಕೃಷ್ಣಲೀಲೆ ಕಂಸವಧೆ ಮಾಡುವ ಮೂಲಕ, ಅದು ಒಬ್ಬರು ಬಾಯ್ಬಿಟ್ಟು ಹೇಳಿದರು ಕೃಷ್ಣವಧೆ ಕಂಸಲೀಲೆ ಅಂತ, ಹಾಗೆ ಆಗಿದೆ, ಅದು ಆಗಿಯೂ ಇತ್ತು. ಹೌದು, ಅವರಿಗೇನು ಗೊತ್ತಿರ್ತದೆ, ಹಾಗೆ ಹೇಳಿದ್ದಾರೆ, ಅದು ರೆಕಾರ್ಡ್ ಆಗಿದೆ. ಆ ರೀತಿ ಅವರೇನು ಉಪವಾಸ ಮಾಡುವುದಿಲ್ಲ, ಅಲ್ಲಿ ಕೂತವರು ಮಾಡಿಸುವವರು ಮಾಡುವುದಿಲ್ಲ, ಪ್ರೇಕ್ಷಕರು ಏನು ಅದಕ್ಕೆ ಉಪವಾಸ ಮಾಡಿದವರು ಬಂದಿರುವುದಿಲ್ಲ. ಉಪಯೋಗ ಏನು ಬಂತು? ಇದು ಕೃಷ್ಣ ಪ್ರಜ್ಞೆಯಲ್ಲ, ಆಚಾರ್ಯರಿಗೆ ಹೇಳಿದ್ದು ಕ್ರಮ ಪ್ರಕಾರವಾಗಿ ರಾತ್ರಿಯಲ್ಲಿ ನಿದ್ದೆ ಮಾಡಿ ಇಂದ. ಸ್ವಾಪಂ ಸಮಾಚರೇ ತಂತಾರೆ, ನಿದ್ದೆ ಮಾಡಿ ಅಯ್ಯ ಗಟ್ಟಿ ಅಂತಾರೆ. ಮಧ್ಯರಾತ್ರಿ ಅರ್ಘ್ಯ ಕೊಟ್ಟ ನಂತರ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಅಥವಾ ಸ್ನಾನಕ್ಕೆ ಓಡಬೇಡಿ, ಬೆಳಗಿನ ಕೆಲಸ ಶುರು ಮಾಡಬೇಡಿ, ನಿಧಾನಕ್ಕೆ ಉಂಡೆ ತಿಂದರೆ ಸಾಕು, ಮಲಗಿ ಅಂತಾರೆ. ನಿದ್ದೆ ಮಾಡಿ ಬನ್ನಿ ಅಂತಾರೆ. ನಿದ್ದೆ ಮಾಡದೆ ದೇವರ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಯಾಕೆ? ಜಡ ಹೋಗಿರುವುದಿಲ್ಲ, ಸೋಮಾರಿತನ ಹೋಗಿರುವುದಿಲ್ಲ, ದೇಹದ ಶ್ರಮ ಹೋಗಿರುವುದಿಲ್ಲ. ಬೆಳಿಗ್ಗೆ ದೇವರ ಸೇವೆ ಚೆನ್ನಾಗಿ ಆಗಬೇಕಾದ್ರೆ ರಾತ್ರಿ ನಿದ್ದೆ ಮಾಡಬೇಕಂತ. ಇಷ್ಟೇ. 18 ಗಂಟೆಯ ಇಡೀ ದಿನದ ಯೋಚನೆಗಳು, ಆರಾಧನೆಗಳು, ಸಮಾವೇಶಗಳು, ಇದೆಲ್ಲವೂ ಶಾರೀರಿಕ ಮಾನಸಿಕವಾಗಿ ತುಮಲದಲ್ಲಿರುವಾಗ ಅದಕ್ಕೊಮ್ಮೆ 6 ಗಂಟೆ ವಿಶ್ರಾಂತಿ ಬೇಕು. ಕೊಟ್ಟು ಮತ್ತೆ ಮುಂದುವರಿಸು. ವಿಶ್ರಾಂತಿ ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿ 6ರಿಂದ 7ಕ್ಕೆ, 7ರಿಂದ 8ಕ್ಕೆ, 8ರಿಂದ 12 ಗಂಟೆಗೆ ಹೋಗಬೇಡ, 6ಕ್ಕೆ ನಿಲ್ಲಿಸು ಅಂದ. ಇದೆಲ್ಲ ಹೇಳುವ ವಾಕ್ಯಗಳು ಬಹಳ ಅದ್ಭುತವಾಗಿರ್ತದೆ. ತುಂಬ ಕಡೆಯ ಲೆಕ್ಕಾಚಾರ ಮಾಡಿದಾಗ ಕೃಷ್ಣನ ಈ ಸುಖದ ಮೇಲೆ ಬಂದಿರತಕ್ಕ ನಿದ್ರೆಯ ಕೆಲಸ ಗೊತ್ತಾಗ್ತದೆ. ನಿದ್ದೆಯಿಂದ ಬಂದ ಸುಖ ಯಾಕೆ ತಮಸ್ಸು ಎನ್ನುವ ಅರ್ಥಕ್ಕೆ ನಮ್ಮ ನಿದ್ದೆಯಲ್ಲಿ ಲೆಕ್ಕಾಚಾರ ಇಲ್ಲ ಅಂತ. ಲೆಕ್ಕ ತಪ್ಪಿದ ನಿದ್ದೆಯಿಂದ ನಮ್ಮದು ಸುಖ ಹೆಚ್ಚು ಕಡಿಮೆ ಆಗಿದೆ ಅರ್ಥ ಆಗುತ್ತೆ. ಹಾಗೆ ಆಲಸ್ಯ ಮತ್ತು ಪ್ರಮಾದ ಇದೆರಡಿಂದ ಉಂಟಾದದ್ದು ಅಂತ. ಅದು ಉಂಟು ಮಾಡಿದ್ದಲ್ಲ, ನಾವೇ ಬಲಾತ್ಕಾರವಾಗಿ ಉಂಟು ಮಾಡಿಸಿದ್ದು ಅರ್ಥಕ್ಕೋಸ್ಕರ ಅಂದರೆ ಉತ್ಥಾಪಕ. ನಿದ್ದೆ ಮಾಡಿ ನಾವು ನಮ್ಮ ಒಳಗಿನ ನಿಜವಾದ ಅರಿವನ್ನು, ಯೋಗ್ಯತೆಯನ್ನು ಹಾಳು ಮಾಡ್ತಾ ಇದ್ದೇವೆ. ಆದ್ದರಿಂದ ಅಲ್ಲಿ ಬಂದಿರತಕ್ಕ ಬಲಾತ್ಕಾರದ ಸುಖ, ಕೆಲಸ ಮಾಡುವುದರಲ್ಲಿ ಅತ್ಯಂತ ಸೋಮಾರಿತನದಲ್ಲಿ ಬಂದಿರತಕ್ಕಂತಹ ಸುಖಗಳು, ಹಾಗೆಯೇ ಅವಧಾನ ಕೊಡದೆ, ಎಚ್ಚರ ತಪ್ಪಿ, ಮನಸ್ಸು ಕೊಡದೆ, ಆಗ್ತದಯ್ಯ ಅಂತ ಹೇಳಿಕೊಂಡು ಉದಾಸೀನದಿಂದ, ಪ್ರಮಾದ ಅನ್ನೋ ಒಂದು ದೃಷ್ಟಿಯಿಂದ ಉದಾಸೀನದಿಂದ ಆದ ತಪ್ಪು. ಆಲಸ್ಯ ತಡವರಿಸುವುದು, ಪ್ರಮಾದ ಉದಾಸೀನವಾದದಿಂದ ಬಂದದ್ದು. ಅಲರ್ಟ್ ಆಗಲಿಲ್ಲ ಅಂತ ಅರ್ಥ. ಅಷ್ಟು ಕಾಳಜಿ ವಹಿಸ್ತಿಲ್ಲ, ಜಾಗ್ರತೆಯನ್ನು ಕೊಟ್ಟಿಲ್ಲ, ಅದು ಪ್ರಮಾದ. ತಪ್ಪಾಗಿ ಹೋಗುವುದು ಅದಕ್ಕೂ ಒಂದು ತಪ್ಪಿದೆ.
ಅದು ತನ್ನಷ್ಟಕ್ಕೆ ತಪ್ಪಾಗುವುದಿಲ್ಲ, ನಮ್ಮ ಕೇರ್ಲೆಸ್ ಹೇಳ್ಬೋದು ಒಂದು ದೃಷ್ಟಿಯಿಂದ. ಅದನ್ನು ಇಟ್ಟುಕೊಂಡು ಕೃಷ್ಣ ಒಂದು ಕಡೆಯಲ್ಲಿ ಬೇಜವಾಬ್ದಾರಿತನ, ಒಂದು ಕಡೆಯಲ್ಲಿ ಅತ್ಯಂತ ಅದರ ಮೇಲಿನ ನಿರ್ದಾಕ್ಷಿಣ್ಯವಾದ ಪ್ರವೃತ್ತಿ, ಇದನ್ನೆಲ್ಲ ಇಟ್ಟುಕೊಂಡು ಬಂದಿರತಕ್ಕ ಸುಖ ಅದು ತಾಮಸವಾದ ಸುಖ ಅಂತ ಹೇಳಿ ಸುಖದ 3 ಬಗೆಯನ್ನು ಕೃಷ್ಣ ನಮ್ಮ ಮುಂದಿಟ್ಟಿದ್ದಾನೆ. ಶ್ರೀಕೃಷ್ಣ ಮುಂದಿಟ್ಟಿದ್ದಾನೆ, ಶ್ರೀಕೃಷ್ಣ ಮುಂದಿಟ್ಟಿದ್ದಾನೆ, ಶ್ರೀಕೃಷ್ಣ ಮುಂದಿಟ್ಟಿದ್ದಾನೆ, ಶ್ರೀಕೃಷ್ಣ ಮುಂದಿಟ್ಟಿದ್ದಾನೆ, ಶ್ರೀಕೃಷ್ಣ.